ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇದೊಂದು ನನಗೆ ಎಕ್ಸೈಟಿಂಗ್ ವ್ಲಾಗ್ ಅಂತ ಹೇಳ್ಬೋದು. ನಾನು ಲಾಸ್ಟ್ ವ್ಲಾಗ್ ಎಂಡ್ ಮಾಡಿದ್ದು ನನ್ನ ಫೇವ್ರೆಟ್ ಪ್ಲೇಸ್ ಅಲ್ಲಿ ನೆಕ್ಸ್ಟ್ ವ್ಲಾಗ್ ಅಂತ. ಇದುವೇ ನನ್ನ ಫೇವ್ರೆಟ್ ಪ್ಲೇಸ್. ಇಟ್ ಇಸ್ ಎ ಬೇಲೂರು ಟೆಂಪಲ್ ಗೈಸ್. ಇದ್ರ ನನಗೆ ಯಾಕೆ ಇದು ಫೇವ್ರೆಟ್ ಅಂದ್ರೆ, ಫ್ರಮ್ ಚೈಲ್ಡ್ಹುಡ್ ಅಲ್ಲಿ ನನಗೆ ವಿಷ್ಣು ಸರ್ನ ಮೂವಿ ನೋಡ್ಬೇಕಾದ್ರೆ ತುಂಬಾ ಮೂವೀಸ್ ವಿಷ್ಣು ಸರ್ ಇಲ್ಲಿ ಆಗಿದೆ. ಓಕೆ, ನಂಗೆ ಆವಾಗಲೇ ಈ ಟೆಂಪಲ್ ನೋಡುವಾಗಲೇ ಭಯಂಕರ ಇಷ್ಟ, ಇಷ್ಟು ಚಂದ ಒಂದು ಟೆಂಪಲ್ ಅಂತ. ಸೊ ಅದಕ್ಕೋಸ್ಕರ ದಿಸ್ ಇಸ್ ಮೈ ಫೇವ್ರೆಟ್ ವ್ಲಾಗ್. ಸೊ ನಾವು ಒಳಗಡೆ ಹೋಗುವ. ವಾವ್, ನೋಡಿ ನಾವು ಟೆಂಪಲ್ ಒಳಗಡೆ ಬಂದ್ವಿ. ಸೊ ಇದು ಟೆಂಪಲ್ ಅಲ್ಲಿ ತುಂಬಾ ಐತಿಹಾಸಿಕ ಕಥೆಗಳುಂಟು ಆಯ್ತಾ. ಅದು ನಮ್ಗೆ ಗೊತ್ತಿರುದಿಲ್ಲಲ್ಲ, ಇಲ್ಲಿ ಲೋಕಲೈಟ್ಸ್ ಗೈಡ್ಸ್ ಇರ್ತಾರೆ. ಸೊ ನಾವು ಅವರ ಹತ್ರನೇ ಎಂಕ್ವೈರಿ ಮಾಡ್ತಿದ್ದೇವೆ. ಸೊ ಅವರ ಹತ್ರ ಎಂಕ್ವೈರಿ ಮಾಡಿ ಅವರಿಂದ ತಿಳ್ಕೊಳ್ಳುವ ಈ ಟೆಂಪಲ್ ನ ಎಂತೆಲ್ಲ ಐತಿಹಾಸಿಕ ಕಥೆಗಳುಂಟು ಅಂತ ತಿಳ್ಕೊಳ್ಳುವ. ಗೈಡ್ ಬೇಕು. ಇಬ್ರು ಇದೀವಿ, ಯೂಟ್ಯೂಬ್ ಚಾನಲ್ ಇದ್ ಮಾಡ್ತೀವಿ. ದೇವಸ್ಥಾನ ಎಂಟ್ರಿಯಲ್ಲಿ ಇದ್ದೀವಿ. ನಾವೇನ್ ಮಾಡೋಣ ಅಂತ ಫಸ್ಟ್ ಸುತ್ತಲೂ ಏನ್ ಶಿಲ್ಪ ಕೆತ್ತನೆಗಳಿದೆ ಅದ್ರ ಬಗ್ಗೆ ಗೈಡ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾವ ಯಾವ ತರದ್ದು ಕೆತ್ತನೆಗಳಿದೆಯಲ್ಲ ಅಂತ. ಸೊ ಬನ್ನಿ ಅದನ್ನು ಮುಗಿಸ್ಕೊಂಡು ದೇವಸ್ಥಾನ ಒಳಗೆ ಹೋಗೋಣ. ಗೈಸ್ ನೋಡಿ, ನಾವಿಲ್ಲಿದ್ದೀವಿ ದೇವಸ್ಥಾನದ ಈಚ್ ಅಂಡ್ ಎವ್ರಿ ಹಿಸ್ಟೋರಿಕಲ್ ಮೊಮೆಂಟ್ ಅದನ್ನ ಕೆತ್ತಿದ್ದು ಅದೆಲ್ಲ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಐ ಥಿಂಕ್ ಇಟ್ಸ್ ಗೋನಾ ಬಿ ಮೋರ್ ದನ್ 30 minutes ಟೂರ್. ಹಿಂದೆ ರಾಣಿ ಸ್ವತಃ ಬೇಟೆ ನಡೆತಿದ್ರು ಅಂತ ಹೇಳಿದ್ನಲ್ಲ, ಬೇಟೆಗಾತಿ. ಹಾಗಾಗಿ ಹಿಂದಿನ ಕಾಲದ ರಾಣಿಯರಿಗೆ ಶಿ ನೋಸ್ ಎವ್ರಿಥಿಂಗ್, ಸರ್ವವಿದ್ಯಾ ಪಾರಂಗತೆ ಪರಿಣಿತಿ ಅಂತೇಳಿ ಕರಿತೀವಿ. ಆ ಬಿಲ್ ಇದೆ, ಬಹಳ ಸುಂದರವಾದ ಧನುಷ್ ಅಂತೀವಲ್ಲ, ಮೇಲೆ ಪಕ್ಷಿಗಳನ್ನು ಗುರುತಿಸಬಹುದು. ವೆರಿ ಇಂಟ್ರಿಕೇಟೆಡ್ ಸರ್, ಬಹಳ ಡೆಲಿಕಸಿ ಅಂಡ್ ಇಂಟ್ರಿಕಸಿ, ಸೂಕ್ಷ್ಮತೆ ಮತ್ತು ನಾಜೂಕು, ಬಹಳ ಕಷ್ಟವಾದದ್ದು. ಇದೆಲ್ಲಾನು ಕೈ ಕೆತ್ತನೆಲ್ಲ ಸರ್ ಆ ಕಾಲದಲ್ಲಿ. ಹೌದು, ಅವಾಗೆಲ್ಲ ಯಾವ ಮಿಷನರಿ. ಅಂದ್ರೆ ಅಂದಾಜು ಇವಾಗ ಈ ದೇವಸ್ಥಾನ ಕಟ್ಟಕ್ಕೆ 103 ವರ್ಷ. ಬಟ್ ಇವಾಗ ಆಸ್ ಆನ್ ಡೇಟ್ ಇದು ಎಷ್ಟು ವರ್ಷಗಳ ಮೊದಲಿನ ದೇವಸ್ಥಾನ ಅಂತ? 908 ವರ್ಷ ನಡೀತಾ ಇದೆ, ನಡೆದಿದೆ. 908 ವರ್ಷ, 9 ಬಿದ್ದಿದೆ. ಓಕೆ, ಅಷ್ಟು ವರ್ಷ ಹಳೆಯದು. ಇದು ಮತ್ತೊಂದು ಗಂಡು ವಿಗ್ರಹ, ಬಹಳ ವಿರಳ ಅಂತ ಹೇಳಿದ್ನಲ್ಲ. ಮೀಸೆ, ದಾಡಿ, ಕೋಡು, ತುರುಬು, ಈಗೆಲ್ಲ ಹಾಸ್ಯಗಾರ, ಜೋಕರ್ ಅಂತ ಕರಿತೀವಲ್ಲ, ಆ ರೀತಿ ವಿದೂಷಕ ಅಂತೀವಿ. ಸೊ ಇಲ್ಲಿಗೆ ಮುಗೀತು ದೇವ್ರದ್ದು. ಸರಿ, ಪ್ರಾರಂಭ ಆಗ್ತದೆ. ಈ ತನಕ ಮನುಷ್ಯರು ಜೀವಾತ್ಮ ಆಯ್ತು, ಇನ್ ಮುಂದೆ ಪರಮಾತ್ಮ ಕಂಟಿನ್ಯೂ ಆಗ್ತದೆ. ಇಲ್ಲಿ ನೋಡಿ, ಶಿವ ಪಾರ್ವತಿ, ವಿಷ್ಣು, ಲಕ್ಷ್ಮಿ, ನಾರಾಯಣ ಎಲ್ಲ ವಿಷ್ಣು ದೇವರು. ಬಟ್ ಬೇಸಿಕಲಿ ಇದು ವಿಷ್ಣು ಟೆಂಪಲ್ ಅಲ್ವಾ, ವಿಷ್ಣು ವಿಗ್ರಹಗಳೇ ಜಾಸ್ತಿ. ಹಳೇಬೀಡು ಶಿವನ ದೇವಸ್ಥಾನ, ಅಲ್ಲಿ ಶಿವನ ಬಗ್ಗೆ ಮಾಹಿತಿ ಬರುತ್ತೆ. ಲಕ್ಷ್ಮೀ ಜನಾರ್ದನ, ಕೇಶವ, ಹರಿಹರ, ಗೋವಿಂದ, ನಾರಾಯಣ, ಪ್ರದ್ಯುಮ್ನ, ಸಂಕರ್ಷಣ, ಸೂರ್ಯನಾರಾಯಣ ಎಲ್ಲ ವಿಷ್ಣು ಪರಮಾತ್ಮ. ಅಲ್ಲೊಂದು ಪುಟ್ಟ ಮಗು ಮಲ್ಕೊಂಡಿದೆ, ಗಮನಿಸಿ. ಆ ಮಗು ಮಲ್ಕೊಂಡು ತನ್ನ ಕಾಲು ಬೆರಳನ್ನ ಬಾಯಿಗೆ ಹಾಕೊಂಡು ಚೀಕ್ತಾ ಇದೆ. ಅದು ಮತ್ಯಾರದ ಶ್ರೀಕೃಷ್ಣ ಮಗು ಇದ್ದಾಗ ಮಾಡ್ಕೊಳ್ಳುವಂತ ಲೀಲೆ. ಪುಟಪತ್ರ ಶಾಯಿ ಶ್ರೀಕೃಷ್ಣ ಅಂತ ಕರಿತೀವಿ. ಇದು ಜಲಂಧರ ಅನ್ನೋದು ಒಬ್ಬ ರಾಕ್ಷಸ, ಅವನು ಶಿವ ಕಾಲು ಕೆಳಗೆ ಹಾಕೊಂಡು ತುಳಿದು ಸಂಹಾರ ಮಾಡೋ ದೃಶ್ಯಾವಳಿ, ಜಲಂಧರ ಸಂಹಾರ. ಇದು ಸ್ಮಶಾನ ಕಾಳಿ. ನಮ್ಮ ಶರೀರದೊಳಗಡೆ ರಕ್ತ ಶರೀರದಲ್ಲಿ ಕಮ್ಮಿ ಇದ್ದಾಗ ಶರೀರದ ಲಕ್ಷಣ ಹೇಗೆ ಕಾಣ್ತದೆ? ಮೂಳೆಗಳು ನೋಡಿ, ವೃಷ, ಪೇಲವ ಅಂತೀವಲ್ಲ, ಹಾಗೆ ಸ್ಕೆಲಿಟನ್ ತರ ಖುದ್ದು ಮಾಡಿರೋದು, ಯಾರೋ ಹಾಳು ಮಾಡಿರೋದಲ್ಲ. ಇದು ವಿಷ್ಣು 5ನೇ ಅವತಾರ, ವಾಮನ, ಡ್ವಾರ್ಫ್, ಶಾರ್ಟ್ ಮ್ಯಾನ್. ಇಲ್ಲಿ ದಶಕಂಠ ರಾವಣ ಕೋನದಲ್ಲಿ. ಇಲ್ಲಿ ಬನ್ನಿ, ಇಲ್ಲಿ ಕೈಲಾಸ ಪರ್ವತನ ಒಮ್ಮೆ ಹೊತ್ಕೊಂತಾನಲ್ಲ, ದೊಡ್ಡ ಕಥೆ ಬರ್ತಾ ಇರೋದು ಗೊತ್ತು ನಿಮಗೆ, ರಾವಣನದು ಆತ್ಮಲಿಂಗದ ಕಥೆ. ಇಲ್ಲಿ ಕೆಳಗಡೆ ತಲೆಗಳು ಕಾಣ್ತದೆ, ಮೇಲೆ ಶಿವ ಪಾರ್ವತಿ, ನಂದಿ, ಗಣಗಳು, ಬೆಟ್ಟ ಗುಡ್ಡ, ಹಾವುಗಳು, ಇಡೀ ಪರ್ವತ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಬಹಳ ಚೆನ್ನಾಗಿ ಸೂಕ್ಷ್ಮವಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಬಾಲ್ಕನಿಗಳು, ಇಲ್ಲಿ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಒಳಗಡೆ ಕೂರ್ಲಿಕ್ಕೆ ಸಿಟ್ಔಟು, ಮಧ್ಯ ಬರುವಂತ ಪಿಲ್ಲರ್, ಗ್ಯಾಲರಿ, ಗ್ರಿಲ್ಸ್. ಸೊ ಇಲ್ಲಿ ಬಂದಾಗ ಗಜಪಥ 644 ಎಲಿಫೆಂಟ್ಸ್ ಇದೆ, 644 ಗಜಗಳ ಸಂಖ್ಯೆ. ಒಂದರ ಹಾಗೆ ಮತ್ತೊಂದಿಲ್ಲ, ಆಲ್ ಆರ್ ಡಿಫ್ರೆಂಟ್, ನನ್ ಆರ್ ಅಲೈಕ್. ಅದು ಸಿಂಬಲ್ ಆಫ್ ಸ್ಟ್ರೆಂತ್. ಸಿಂಹಗಳು ಧೈರ್ಯ, ಕೊರೇಜ್, ಕುದುರೆಗಳು ವೇಗ, ಸ್ಟ್ರೆಂತ್, ಕೊರೇಜ್ ಅಂಡ್ ಸ್ಪೀಡ್. ಇದು ವಾಸುದೇವ ಮೂರ್ತಿ.
ಇಲ್ಲಿ ನರಸಿಂಹ, ಮಧ್ಯ ರಾಕ್ಷಸ ಹಿರಣ್ಯಕಶ್ಯಪ ಅವನ ಹೊಟ್ಟಿನ ಬಗೆದು ಕರಳಿನ ಹಾರ ಹಾಕೊಂತಿದ್ದಾರೆ. ಕರಳು ಕೂಡ ನೋಡಿ, ಚೈನ್ ಅಲ್ಲ ಅದು, ಕರಳು, ದೊಡ್ಡ ಕರಳು. ಇಲ್ಲಿ ಸಣ್ಣ ಕರಳು, ಸ್ಮಾಲ್ ಇಂಟೆಸ್ಟೈನ್, ದೇರ್ ಯು ಕ್ಯಾನ್ ಸಿ ಲಾರ್ಜ್ ಇಂಟೆಸ್ಟೈನ್. ಆ ಕಣ್ಣು ಗುಡ್ಡೆಗಳು ಕೋಪದಿಂದ ಹೊರ ಬಂದಾಗಿ ಬಹಳ ನ್ಯಾಚುರಲ್ ಆಗಿದೆ ಸರ್, ನೈಜತೆ, ಸಹಜತೆ. ಇಲ್ಲಿ ವರಹಾವತಾರ, ಮೇಲೆ ಭೂದೇವಿನ ರಕ್ಷಣೆ ಮಾಡಿ ಭುಜದ ಮೇಲೆ ಕೂರಿಸ್ಕೊಳ್ತಾರೆ, ಕೆಳಗೆ ಹಿರಣ್ಯಾಕ್ಷನ್ ತುಳಿದು ಸಂಹಾರ ಮಾಡ್ತಾರೆ. ಇದು ಪಿತಾಮಹ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ, ದಾಡಿಯೆಲ್ಲ ತೋರಿಸಿದ್ದಾರೆ. ಆ ತಲೆ ಮೇಲೆ ಗಂಟೆ, ಸರಪಳಿಗಳು ನೋಡಿ ಕಬ್ಬಣದ ಹಾಗೆ ಕಾಣ್ತದೆ, ಅದು ಕೂಡ ಕಲ್ಲಿನ ಕೆತ್ತನೆ. ಇಲ್ಲಿ ಗಣೇಶ ಉಂಟು, 2 ಕೈ ಮುರಿದೋಗಿದೆ, ಅದರಿಂದ ಶಾಸ್ತ್ರಬದ್ಧವಾಗಿ ಗುಡಿಯಿಂದ ಪೂಜೆ ಇಲ್ಲ. ಬಟ್ ಇಲ್ಲಿ ಏನಂದ್ರೆ ನಮ್ಮಲ್ಲಿ ಗೊತ್ತಲ್ಲ, ನಂಬಿಕೆಗಳು, ಈ ಮಕ್ಕಳುಗಳು, ವಿದ್ಯಾರ್ಥಿಗಳ ನಂಬಿಕೆ ಏನಂದ್ರೆ ಈ ಎಕ್ಸಾಮ್ ಬಂದಾಗ ನಾವು ಬೇಡ್ಕೊಂಡ್ರೆ ಪಾಸ್ ಆಗ್ತೀವಿ ಅಂತ. ಹಾಗಾಗಿ ಇದು ಟೈಟಲ್ ಎಕ್ಸಾಮ್ ಗಣೇಶ ಅಂತ ಕೊಟ್ಟಿದ್ದೀವಿ, ಸಮ್ಟೈಮ್ಸ್ ಸಪ್ಲಿಮೆಂಟರಿ. ಇವರು ಕುಬೇರ, ಮನಿ ಗಾಡ್, ಹಣಕ್ಕೆ ದೇವರು ಕುಬೇರ. ಇದು ಶಿವ, 16 ಕೈಗಳನ್ನು ಕಾಣ್ತೀರಾ. ಕೆಳಗಡೆ ರಾಕ್ಷಸ ಗಜಾಸುರ, ಅವನ ಹೊಟ್ಟೆ ಒಳಗಡೆ ಸಣ್ಣದಾಗಿ ಸೇರ್ಕೊಳ್ತಾನೆ ಶಿವ. ತದನಂತರ ಆ ಗಜಾಸುರನನ್ನ ಸೀಳ್ಕೊಳ್ತಾನೆ ದೊಡ್ಡವನಾಗ್ತಾ ಹಾಕ್ತಾ. ಆ ನಂತರ ಕಾಲು, ಚರ್ಮ ನೋಡಿ, ಫೋಕಸ್ ಮಾಡ್ತೀನಿ, ಕಾಲುಗಳು ಕಾಣ್ತದಲ್ಲ, ಮಧ್ಯೆ ಚರ್ಮ ಕೂಡ ಇದೆ ನೋಡಿ. ಆ ಸೀಳ್ಕೊಂಡು ಗಜಾಸುರನಿಂದ ತನ್ನ ಮೈ ಮೇಲೆ ಹೊದಿಕೆ ಮಾಡ್ಕೊಂಡಿರ್ತಾನೆ. ಅದರಿಂದ ಅವನಿಗೆ ಮತ್ತೊಂದು ಹೆಸರು ಗಜ ಚರ್ಮಾಂಬರಧಾರಿ, ಗಜ ಚರ್ಮಾಂಬರ. ನಾಗರಾಜ, ನಾಗರಾಣಿ, ನಾಗದೇವತೆಗಳು. ನಗ್ನ ಕಾಲ ಭೈರವ, ಕಡಗ, ತ್ರಿಶೂಲ, ಡಮರುಗ. ಆ ಸ್ಲಿಪ್ಪರ್ ನೋಡಿ, ನೀವೇನು ಇವತ್ತು ಫ್ಯಾಷನ್ ಅಂತ ಮಾಡ್ಕೊಂತೀರಾ, ಪ್ಲಾಟ್ಫಾರ್ಮ್, ಹೈಲ್ಸ್, ವೆಡ್ಜಸ್, ಸ್ಯಾಂಡಲ್ಸ್ ನೋಡಿ. ಆಗ್ಲೇನೇನು ಹಿಂದೆ ಪಾತಿಕೆಗಳು, ಸ್ವಾಮೀಜಿಗಳು ಮರದನ್ನು ಉಪಯೋಗಿಸ್ಕೊಳ್ತಾರೆ. ಹಾಗೆ ಇಲ್ಲೊಂದು ಭೂದೇವಿ, ರಂಗನಾಯಕಿ ಅಂತ ಮತ್ತೊಂದು ಹೆಸರು. ಇದು ವೀರನಾರಾಯಣ ಗುಡಿ, ವಿಷ್ಣುವಿನ ಒಂದು ರೂಪ, ಕ್ಲೋಸ್ ಇದೆ. ಇಲ್ಲೊಂದು ಮಂಟಪ ಇದೆಯಲ್ಲ, ಕಲ್ಯಾಣ ಮಂಟಪ. ಅಂದ್ರೆ ಕೋವಿಡ್ ಬರೋಕ್ಕಿಂತ ಮುಂಚೆ ಇಲ್ಲಿ ಸಾಮಾನ್ಯವಾಗಿ ಲೋಕಲ್ ಜನ ಬಂದು ಮದುವೆಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ಆ ಕೋವಿಡ್ ಬಂದ ನಂತರ ನಿಲ್ಲಿಸಿದ್ರು, ಮತ್ತೆ ಪ್ರಾರಂಭ ಮಾಡಲ್ವಂತ ಜನ ಕೇಳ್ತಾರೆ. ಇದೆಲ್ಲ ಇದು ಯುನೆಸ್ಕೋಗೆ ಲಾಗಿನ್ ಆಗಿದೆ, ಹಾಗಾಗಿ ಅದು ಕಷ್ಟ ಸಾಧ್ಯ, ಅವ್ರದ್ದು ರೂಲ್ಸ್ಗಳು ಇರ್ತದೆ. ಹೌದು, ಯುನೆಸ್ಕೋ ರೂಲ್ಸ್, ಕರೆಕ್ಟ್. ಇದು ಎಷ್ಟು ಟೈಮ್ ಆಯ್ತು ಸರ್ ಯುನೆಸ್ಕೋಗೆ ಲಾಗಿನ್ ಆಗಿ? ಸುಮಾರು 2 ವರ್ಷ ಆಯ್ತು. ವಾವ್, ಸೂಪರ್. ಇತ್ತೀಚೆಗೆ ಮೊದಲಿದ್ದು ಪಟ್ಟದ ಕಲ್ಲು, ಹಂಪಿ ಮಾತ್ರ. ಹಾ ಹಾ, ಅದ್ರ ಜೊತೆ ಬೇಲೂರು, ಹಳೆಬೀಡು, ಈಗ ಸೋಮನಾಥ್ಪುರ ಕೂಡ ಸೇರ್ಕೊಂಡು ವಾವ್, 3 ಟೆಂಪಲ್. ಜನಾರ್ದನ, ವಿಷ್ಣುವಿನ ಮತ್ತೊಂದು ರೂಪ. ಸೊ ಪ್ರತಿಯೊಂದು ಹೊಯ್ಸಳರ ದೇವಸ್ಥಾನದ ಈ ಭಾಗ ನೋಡಿ, ನಕ್ಷತ್ರದ ಮೂಲೆಗಳು, ಸ್ಟಾರ್ ಶೇಪ್ ಕಾಣ್ತದಲ್ಲ, ಹಾ ಹಾ ಹಾ, ಇದೇ ತರ ಮೇಲೆ ಕೂಡ. ಹಾಗೆ ನೀವು ಗಮನಿಸಿ ನೋಡಿ, ಇಲ್ಲಿಂದ ಲೈನ್ ಸಿಮಿಟ್ರಿ ಇದೆ, ಕೋನ ಕೋನ. ಹಾ ಹಾ ಆ ಮೂಲೆ ಉಂಟಲ್ಲ ಹಿಡಿದು, ಅದಕ್ಕೆ ತಕ್ಕಂತೆ ಅದು ಕೂಡ ಸಿಮಿಟ್ರಿ, ಅಲೈನ್ಮೆಂಟ್. ಓಕೆ. ಸೊ ಯಾವ ಜೊಮೆಟ್ರಿ, ಯಾವ ಸ್ಕೇಲು, ಬಟ್ ಅವ್ರದೇ ಆದ ಶಿಲ್ಪ ಶಾಸ್ತ್ರ ಹೊಡಿಸ್ಬೋದು. ಅರ್ಥ ಆಯ್ತಾರೆ ಸರ್. ಆಮೇಲೆ ಎತ್ತರವಾದ ಜಗತಿ ಇದ್ದಾಗ ಹೊಯ್ಸಳರಷ್ಟು ಇಂಟ್ರಿಕೆಸಿ, ಸೂಕ್ಷ್ಮ ಕೆತ್ತನೆ ನೀವೆಲ್ಲೂ ಕಾಣಲ್ಲ ಬಹುಶಃ. ಆ ಸೂಕ್ಷ್ಮ ಕೆತ್ತನೆನ ಸುಮಾರು ಕೆಳಗಡೆ ನಿಂತ್ಕೊಂಡ್ರೆ ನಿಮಗೆ ಕಾಣಿಸಲ್ಲ, ಈಗ ಹತ್ತಿರದಲ್ಲಿ ಡಿಟೇಲ್ ಆಗಿ ನೋಡ್ಬೋದು. ಎತ್ತರವಾದ ಜಗತಿ, ಕರೆಕ್ಟ್. ಆಮೇಲೆ ಇದನ್ನ ಹೇಳ್ತಾರೆ ಅಷ್ಟದಳ ಕಮಲ ಶೈಲಿ. ಶೈಲಿ ಕೂಡ ಆ ತರ ಇರುತ್ತೆ. ಒಂದು ಮೂಲೆ ತಗೊಂಡ್ರೆ 8, ಹಾಗೆ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಸ್ಕ್ವೈರ್ 4, ಐ ಮೀನ್ 32. ಹಳೆಬೀಡು 64, ಬಿಕಾಸ್ ಅಲ್ಲಿ 2 ಟೆಂಪಲ್, ಟ್ವಿನ್ಸ್, ಹೊಯ್ಸಳೇಶ್ವರ, ಶಾಂತಳೇಶ್ವರ. ಸೊ ಈಗ ನಾವ್ ಹೇಳ್ತೀವಿ ಹೆಲ್ತ್ ನಲ್ಲಿ ಒಂದು ವಿಚಾರ ಇದೆ ಸರ್, ಒಂದು ವರ್ಡ್ ಇದೆ. ಸೊ ವೆನ್ ವಿ ಲಾಸ್ಟ್ ವೆಲ್ತ್ ನಥಿಂಗ್ ಲಾಸ್ಟ್, ವೆನ್ ವಿ ಲಾಸ್ಟ್ ಕ್ಯಾರೆಕ್ಟರ್ ಸಮಥಿಂಗ್ ಲಾಸ್ಟ್, ಬಟ್ ವೆನ್ ವಿ ಲಾಸ್ಟ್ ಹೆಲ್ತ್ ಎವ್ರಿಥಿಂಗ್ ಲಾಸ್ಟ್. ದಟ್ಸ್ ವೈ ಎಲ್ಲ ಹೇಳೋದು ಕೀಪ್ ವಾಕಿಂಗ್, ಕೀಪ್ ವಾಕಿಂಗ್, ಕೀಪ್ ವಾಕಿಂಗ್. ಕರೆಕ್ಟ್. ಅದಕ್ಕೋಸ್ಕರ ಊಟ ತಿಂಡಿ ಬಿಟ್ಟು ಈ ಝೀರೋ ಶೇಪ್ ಡಯಟ್ ನಥಿಂಗ್. ಕರೆಕ್ಟ್. ಇದು ನೋಡಿ, ಬಹಳ ಚೆನ್ನಾಗಿ ತೋರಿಸಿರಿ ವಾಕಿಂಗ್ ಲೇಡಿನ. ತುರುಬ್ ಹಾಕೊಂಡು, ರಿಬ್ಬನ್ ಕಟ್ಕೊಂಡು, ಹಣ್ಣು ಹಿಡ್ಕೊಂಡು, ಕ್ಯಾಟ್ ವಾಕ್ ಮಾಡ್ಕೊಂಡು, 2 ಮಕ್ಕಳೊಂದಿಗೆ ನಾಯಿ ಮಾರಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೆಲ್ಟ್ ಕೂಡ ಇದೆ ನೋಡಿ ಸರ್. ಜನಗಳ ಮುಂದಾಲೋಚನೆ. ಪ್ರತಿಯೊಬ್ರು ನೋಡ್ತಿರಲ್ಲ, ಬೆಳಗ್ಗೆ ಸಂಜೆ ಆದ್ರೆ ನಾಯಿ ಹಿಡ್ಕೊಂಡು ಹೋಗ್ತಾರೆ. ಬಟ್ ಅವತ್ತಿನ ಜನ ಮಕ್ಳ ಜೊತೆ ನಾಯಿನ ಕರ್ಕೊಂಡು ಹೋಗೋದು. ಈಗ ಮಾಡ್ರನ್ ಜನ ಅಂದ್ರೆ ನಾವು ಮಕ್ಕಳು ಮನೇಲಿ ಬಿಟ್ಟು ನಾಯಿ ಹಿಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ. ಇಲ್ಲಿ ದ್ವಿಕಾಲ ಪೂಜೆ, ಬೆಳಗ್ಗೆ ರಾತ್ರಿ. ಗರ್ಭಗುಡಿಯಿಂದ ಆ ಪೂಜೆ ಆದ ನಂತರ ಆ ನೀರೆಲ್ಲ ಇಲ್ಲಿ ಬಂದು ಈ ಮುಖೇನ ಹೊರಗಡೆ ಹೋಗ್ತದೆ. ನಾವು ಪ್ರಣಾಳ ಅಂತ ಏನ್ ಕರಿತೀವಿ ಸಂಸ್ಕೃತದಲ್ಲಿ, ಜಸ್ಟ್ ಲೈಕ್ UGD ಸಿಸ್ಟಮ್, ಔಟ್ಲೆಟ್. ಬಟ್ ಇದು ಸ್ವಲ್ಪ ಸೇರ್ಪಡೆ ಹೊಸದಾಗಿ, ಹಳೇದು ಹಾಳಾಗಿರ್ತದಲ್ಲ, ಸೇರ್ಪಡೆ ಆಗಿದೆ. ಇದು ಒಂದು ಕಲ್ಲು. ಇದು ಸರ್ ಗಟ್ಟಿ, ಈ ಕಲ್ಲು ಮಾತ್ರ. ಇನ್ನು ಪೂರ್ಣ ಎಲ್ಲ ಹೊಯ್ಸಳದಲ್ಲಿ. ಇದು ಕೇಶವ ಅಂತ ಒಂದು ರೂಪ, ಕೇಶವ. ವರಹ ಅವತಾರ ಮತ್ತೊಮ್ಮೆ ಬರ್ತದೆ, ಅಲ್ಲಿ ಆಲ್ರೆಡಿ ತೋರಿಸಿದ್ದೇನೆ. ಇದು ರತಿ ಮನ್ಮಥರು.
ಪ್ರೇಮಕ್ಕೆ ದೇವತೆಗಳು ರತಿ ಹಾಗೂ ಮನ್ಮಥ, ಕಾಮ ದೇವತೆಗಳು, ಲವ್ ಕಪಲ್ಸ್ ಅಂತ ಕರಿತೇವೆ. ಇದು ಮಹಾಭಾರತದಲ್ಲಿ ಅರ್ಜುನ ಮತ್ಸ್ಯಂತ್ರ ಭೇದ ಮಾಡ್ತಾನಲ್ಲ, ಅಲ್ಲಿ ಪಾತ್ರೆ ಉಂಟು ನೋಡಿ, ಅಲ್ಲಿ ಪ್ರತಿಬಿಂಬ ನೋಡ್ಕೊಂಡು ಬಾಣ ಬಿಟ್ಟಾಗ ಮೀನಿನ ಕಣ್ಣಿಗೆ ಬಾಣ ನಾಟ್ಕೊಂಡಿದೆ. ಆ ಹೊಟ್ಟೆ ಭಾಗ ಸೊಂಟದ ಬಳಿ ಇರತಕ್ಕಂಥದ್ದು ಬಿಲ್ಲು, ಧನುಷು. ಹೇಳ್ತಾರೆ ಕಲ್ಲಿನಲ್ಲಿ ಹೊಡೆದಾಗ ಸೌಂಡ್ ಬರ್ತಿತ್ತು ಅಂತ ಯಾರೋ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇಡೀ ಶರೀರದಲ್ಲಿ ಸರಿಗಮ ಬರ್ತದೆ ಅಂತ. ಇಲ್ಲಿ ಸರಿಗಮ ಬರ್ತಿರ್ಲಿಲ್ಲ, ಅದೇ ಸ್ವತಂತ್ರ ಪೂರ್ವದಲ್ಲಿ ಜನಗಳಿಗೆ ಜ್ಞಾನ ಇಲ್ಲದೆ ಎಲ್ಲ ಹಾಳು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಕಡೆ ನಾವು ಬೋರ್ಡ್ ಅನ್ನು ಕೂಡ ನೀವು ಗಮನಿಸಿ ಇದನ್ನು ತಗೊಳ್ಳಿ. ವಿಗ್ರಹಗಳನ್ನು ಮುಟ್ಟಬಾರದು, ಡೋಂಟ್ ಟಚ್ ದ ಫೋರ್ ವಿಂಗ್ಸ್. ಅದನ್ನು ಮೂಡಿಸ್ತಾರೆ, ಪ್ರತಿಯೊಬ್ಬರು ಅದನ್ನ ಪಾಲಿಸ್ಬೇಕಷ್ಟೇ. ಹೌದು, ಕರೆಕ್ಟ್. ಇಲ್ಲಿ ಪರಮಾತ್ಮ ಮುಗಿತು, ಮತ್ತೆ ಜೀವಾತ್ಮ. ಮೇಲೆ ನೋಡಿ ಈಕೆ ರಾಣಿಯ ವಿವಿಧ ಮುದ್ರೆಗಳು ಅಂತ ಗುರುತಿಸ್ತೇವೆ. ಮೋಹಿಕ, ರೇಣುಕ, ಚಂದ್ರಿಕಾ ಹಾಗೂ ರುದ್ರಿಕಾ ಅಂತೇಳಿ ನಾಟ್ಯದ ಭಂಗಿಗಳು. ಈಗ ನಾನು ಕೆಲವು ವಿವರಣೆಗಳು ಹೇಳ್ತೇನೆ, ಮತ್ತು ಕೆಲವರು ಯಾರು ದಾನ ಕೊಟ್ಟಿದ್ದಾರೆ, ದೇವಸ್ಥಾನಕ್ಕೆ ಸೇವೆ ಮಾಡಿಸಿದ್ದಾರೆ, ಅದರ ಮಾಹಿತಿನೆಲ್ಲ ಬರೆದಿದ್ದಾರೆ ನೋಡಿ. ಬಟ್ ಹಳೆ ಕನ್ನಡ ಕಾಣ್ತದೆ ಸರ್. ಕನ್ನಡ ಐತಿನೋ ಜನರಲಿ ವಿ ಕಾಂಟ್ ರೀಡ್. ಕರೆಕ್ಟ್. ಬಹಳ ಕಷ್ಟವಾದದ್ದಲ್ವಾ, ಅಷ್ಟು ಜ್ಞಾನ ಇರೋದಿಲ್ಲ. ಸ್ವಲ್ಪ ಪದಗಳನ್ನು ಗುರುತಿಸಬಹುದು. ಆದ್ರೆ ಇದ್ರ ಬಗ್ಗೆ ಈ PhD ಮಾಡೋರು, ಆರ್ಕಿಯಾಲಜಿಸ್ಟ್ ಇವರೆಲ್ಲ ತರ್ಜಿಮೆ ಮಾಡಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿರ್ತಾರೆ. ಆ ನಂತರ ಪ್ರವಾಸಿಗರೇ ಅದ್ರ ಬಗ್ಗೆ ನಾವು ವಿವರಣೆಗಳನ್ನ ತಿಳಿಸ್ತೀವಿ. ರಾಜ ರಾಣಿ ಬಗ್ಗೆ ಇರಬೇಕು, ಅಥವಾ ಯಾರು ಸೇವೆ ಮಾಡಿದವರು, ಈ ತರದೆಲ್ಲ ಬರೆದಿದ್ದಾರೆ. ಸಂಸ್ಕೃತದ ಹೆಸರು ಜಯಾ ನಿಶ್ಚಯ ಇದೆ. ತನ್ನ ಶಿಕಾರಿ ಮುಗಿಸಿ ವಾಪಸ್ ಬರ್ತಾ ಇದ್ದಾಳೆ. ಕೆಳಗಡೆ ದಾಸಿಯೊಬ್ಬಳು ಬೇಟೆಯಾಡೋದು ಪ್ರಾಣಿ ಹೊತ್ಕೊಂಡಿದ್ದಾಳೆ ಹೆಗಲ ಮೇಲೆ. ಈ ಕಡೆ ಮತ್ತಿಬ್ಬರು ದಾಸಿಯರು. ಒಬ್ಬ ಚಿಕ್ಕ ದಾಸಿ ಹೆಜ್ಜೆ ನೋಡಿ ಕಾಲಿಗೆ ಮುಳ್ಳೋಕ್ಕಿದೆ. ಆ ಮುಳ್ಳನ್ನು ಮತ್ತೊಬ್ಬ ದಾಸಿ ಹೊರಗಡೆ ತೆಗಿತಾಳೆ. ಈ ದೊಡ್ಡವರು ಗಾದೆ ಹೇಳ್ತಾರೆ, ಆಟಾಳಿಗೆ ಚೋಟಾಳು, ಚೋಟಾಳಿಗೆ ಮೋಟಾಳು, ಮೋಟಾಳಿಗೂ ಕೂಡ ಮಂಡಗುದಿಲಿ. ಅದಕ್ಕೆ PA to PA, ದಾಸಿಗೆ ದಾಸಿ. ನೀವು ನಂಬುತ್ತಿರೋ ಇಲ್ವೋ, ಸತ್ಯವಾದ ವಿಚಾರ ಏನಂದ್ರೆ ನಾವು ಕೂಡ ಗಮನಿಸಿದ್ದೇವೆ. ಬೈನಕ್ಯುಲರ್ನ ಯೂಸ್ ಮಾಡಿದಾಗ ಆ ಹೆಜ್ಜೆಗೆ ಮುಳ್ಳೋಕ್ಕಿದೆಯಲ್ಲ, ಅದನ್ನ ಆ ಮುಳ್ಳನ್ನ ಬೆರಳಲ್ಲಿ ತೆಗಿತಿಲ್ಲ, ಚಿಮಟ ಪಿನ್ ಬರುತ್ತಲ್ಲ ಅದನ್ನಲ್ಲಿ ತೆಗಿತಾ ಇರೋದು. ಅದರಿಂದ ಒಂದು ದೊಡ್ಡವರು ಮಾತು ಹೇಳ್ತಾರೆ, ಎಷ್ಟು ಸೂಕ್ಷ್ಮತೆ ಅಥವಾ ಎಷ್ಟು ನಾಜೂಕು ಅನ್ನೋಕ್ಕೆ ಒಂದು ಸಿಂಬಾಲಿಕ್ ಆಗಿ ಹೊರಡು ಲೋಕರಡಿ ಮಾತು. ಹಣ ಇದ್ರೆ ಗೋಕರ್ಣಕ್ಕೆ ಹೋಗ್ಬೇಕಂತೆ, ಜಂಬಕ್ಕೆ ನೆಣ ಅಂತಾರೆ. ಹಣ ಇದ್ರೆ ಗೋಕರ್ಣಕ್ಕೆ ಹೋಗ್ಬೇಕು, ನೆಣ ಇದ್ದವನು ಯಾಣಕ್ಕೆ ಹೋಗ್ಬೇಕು, ಕಾಲು ಗಟ್ಟಿದ್ರೆ ಹಂಪಿ ನಡೆದಾಡ್ ನೋಡ್ಬೇಕು, ಕಣ್ಗಟ್ಟಿದ್ರೆ ಬೇಲೂರು ಶಿಲಾಬಾಲಿಕೆ ನೋಡ್ಬೇಕು. ಅಷ್ಟು ನಾಜೂಕು. ಆದ್ರೆ ಯಾಣಕ್ಕೆ ಈಗ ಹೋಗ್ಲಿಕ್ಕೆ ತುಂಬಾ ಅವಕಾಶಗಳಿದೆ, ಯಾಕಂದ್ರೆ ವೆಹಿಕಲ್ ಹೋಗ್ತದೆ, ರಸ್ತೆ ತುಂಬಾ ಚೆನ್ನಾಗಿದೆ. ಅದೇ 35-40 ವರ್ಷಗಳ ಹಿಂದೆ ನಮ್ಮ ಅನುಭವ. ಆಗ ಹೋದಾಗ ಹೋಗ್ತಾ ಹೋಗ್ತಾ ಯಾಣ, ಬರ್ತಾ ಬರೀ ನಿತ್ರಾಣ, ಸುಸ್ತಾಗ್ತಿತ್ತು, ರಸ್ತೆಗಳಿಲ್ಲ, ನೆರಳಿಗೆ ಕಷ್ಟ, ಬಿಸಿಲು. ಶಿರಸಿ ಹತ್ರ ಬರ್ತದೆ. ಇದೆಲ್ಲ ಹೀಗೆ ಸರ್ ಡ್ಯಾಮೇಜ್ ಆಗಿದೆ. ಜನ ಮಾಡಿರೋದು ಶಿಲ್ಪಿಗಳು ಸಣ್ಣ ಒಂದು ತಪ್ಪನ್ನು ಕೂಡ ಮಾಡಿಲ್ಲ. ಬೆಲೆ ಇದರ ಜ್ಞಾನ ಗೊತ್ತಿಲ್ಲದೆ ಜನಗಳು ಹಾಳು ಮಾಡಿಕೊಂಡು. ಸ್ವತಂತ್ರ ಪೂರ್ವದಲ್ಲಿ ದಾಮೋದರ ಅಂತೇಳಿ ಇನ್ನೊಂದು ರೂಪ. ಈ ದೇವಸ್ಥಾನ ಗವರ್ಮೆಂಟ್ ಅಂಡರ್ ಅಲ್ಲಿ ಯಾವಾಗಿಂದ ಸರ್? 1952ರಿಂದ ಪುರಾತತ್ವ ಇಲಾಖೆ ರಕ್ಷಣೆ ಕೊಡ್ಲಿಕ್ಕೆ ಇದನ್ನ ವಹಿಸ್ಕೊಂಡಿದೆ. ಆಕ್ಚುಲಿ ಸುಮಾರು 150 ವರ್ಷಗಳ ಹಿಂದೆನೆ ಒಂದು ಕಾನೂನು ಬಂದದ್ದು. ಬೇರೆ ದೇವಸ್ಥಾನಗಳೆಲ್ಲ ಆಗಿತ್ತೇನೋ, ಇದು 1952 ನಂತರ ತುಂಬಾ ಸುರಕ್ಷಿತವಾಗಿದೆ. ಇಲ್ಲಿ ಮತ್ತೊಮ್ಮೆ ಗರುಡ, ಮೇಲೆ ವಿಷ್ಣು, ಒಳಗಡೆ ಇದೇ ಇರೋದು ಶಂಖಚಕ್ರ, ಗದಾ ಪದ್ಮಧಾರಿ ಕೇಶವ. ಇಲ್ಲಿ ಭಸ್ಮಾಸುರ ಮೋಹಿನಿ, ಆ ತಲೆ ಮೇಲೆ ಬಲಗೈ ಕಾಣ್ತದಲ್ಲ, ಆ ತಲೆ ಆ ಕೈ ಬೆರಳಿಗೆ 2 ಹನಿ ನೀರನ್ನು ಹಾಕಿದ್ರೆ ನೀರಿನ ಹನಿಗಳು ನೇರವಾಗಿ ಬೆರಳಿಂದ ಮೂಗಿಗೆ ಬಿದ್ದು, ಸ್ತನಕ್ಕೆ ಬಿದ್ದು, ಕೈ ಬೆರಳು, ಕಾಲು ಬೆರಳು, ತದನಂತರ ಕೆಳಗೆ. ವಿಗ್ರಹದ ರೀತಿ ನೋಡಿ, ಕ್ರಾಸ್ ಉಂಟಲ್ಲ, ಬಟ್ ಲೈನ್ ನೋಡಿ ಎಷ್ಟು ಸಿಮಿಟ್ರಿ ಇದೆ, ಸೇಮ್ ಲೈನ್. ಹೆಡ್ ಇಂದ ಬಾಟಮ್ ಇದು ಪಾಯಿಂಟ್ ಸಿಮಿಟ್ರಿ ಸರ್. ತೆಗೆದು ನೇರವಾಗಿ ಇಟ್ಟಾಗ ಮಾತ್ರ. ಇದನ್ನ ಹಿಂದೆ ಮಹಾತ್ಮ ಗಾಂಧಿ ಅವರು ಒಮ್ಮೆ ಪ್ರವಾಸ ಮಾಡಿದ್ರಂತೆ, ಸ್ವತಃ ಅವರು ಕೂಡ ಪ್ರಯೋಗ ಮಾಡಿದ್ದಾರೆ ಅಂತೇಳಿ ಅವರ ಲೈಫ್ ಸ್ಟೋರಿ ಇದೆಯಲ್ಲ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಅದರಲ್ಲಿ ಬೆಸ್ಟ್ ಸ್ಟ್ಯಾಚ್ಯೂ ಅಂತೇಳಿ ಮೆನ್ಷನ್ ಮಾಡಿ. ವಿಷ್ಣುವೇ ಅನದರ್ ಡಿಫ್ರೆಂಟ್ ಫಾರ್ಮ್. ಈಕೆ ವಿಷಕನ್ಯೆ, ತನ್ನ ಸ್ನಾನ ಮುಗಿಸಿ ಬಟ್ಟೆ ಹಿಡಿದು ಕೊಡಕಿದ್ದಾಳೆ. ಚೇಳಿ ಬಿದ್ದಿದೆ ನೋಡಿ, ಸ್ಕಾರ್ಪಿಯನ್. ಬಟ್ ಅದನ್ನ ನೋಡಿ ಭಯ ಪಡ್ತಿಲ್ಲ, ನಗ್ತಾ ಇದ್ದಾಳೆ. ಲುಕ್ ಅಟ್ ಹರ್ ಫೇಸ್, ಸ್ಮೈಲ್, ಲಿಟ್ಲ್ ಸ್ಮೈಲ್, ಮಂದಹಾಸ. ಸೊ ಆ ವಿಷಕನ್ಯೆ ಚೇಳ ಕಚ್ಚಿದ್ರೆ ಏನಾಗುತ್ತೆ ಸರ್? ನಥಿಂಗ್, ಕೇಳಸ ಆಯ್ತದೆ. ಆ ಮುಖದ ಭಾವನೆ ನೋಡಿ, ನಗು ಮುಖ. ಆ ಕೈನಲ್ಲಿ ಸೀರೆ ಇದೆಯಲ್ಲಮ್ಮ, ಆ ಡಿಸೈನ್ಸ್ ಕಾಣುತ್ತೆ ನೋಡಿ, ಆ ತೊಡೆ ಭಾಗದಲ್ಲಿ
ಅದು ಡಿಸೈನ್ ಅಂದ್ರೆ ಸೀರೆ ಇದೆಯಲ್ಲ ಟ್ರಾನ್ಸ್ಪರೆಂಟ್, ಆ ತರ ಡಿಸೈನ್ ಅನ್ನ ಕ್ರಿಯೇಟ್ ಮಾಡಿ. ಈಕೆ ತನ್ನ ನಾಟ್ಯ ವಿದ್ಯೆಯನ್ನ ತನ್ನ ಶಿಷ್ಯಗೆ ಹೇಳ್ಕೊಡ್ತಿದ್ದಾರೆ. ಗುರು ಶಿಷ್ಯ ನರ್ತನ. ಮಧ್ಯ ವಿಷ್ಣು ಮಲ್ಕೊಂಡಿದ್ದಾನೆ ಸಾಗರದಲ್ಲಿ, ಶೇಷ ಇದೆ ನೋಡಿ, ಶೇಷ ಶಯನ ಆದಿಶೇಷ, ನಾಭಿಯಿಂದ ಪದ್ಮ, ಬ್ರಹ್ಮ ಕೂಡ, ಲಕ್ಷ್ಮಿ ಇದ್ದಾರೆ, ಅನಂತ ಪದ್ಮನಾಭ ಅಂತ ಕೂಡ ಕರಿತೇವೆ. ಇಲ್ಲಿ ಭವಿಷ್ಯ ಹೇಳೋದು ಹಸ್ತ ನಮ್ಮ ಕಡೆ ಇದೆ, ಹಸ್ತದ ರೇಖೆಗಳು ಕಾಣುತ್ತೆ ನೋಡಿ, ಎರಡು ಗೆರೆ ಫಾರ್ಮ್ ಲೈನ್ಸ್, ತಾಳೆ ಗರಿ ಕೂಡ ಕಾಣ್ತೀವಿ. ಇದು ಜೀವಿಗಳಲ್ಲಿ ಜೀವಿ, ಬುದ್ಧಿಜೀವಿ ಮನುಷ್ಯ. ಅಲ್ಲೊಬ್ಬ ಋಷಿ ಮುನಿ ಗದ್ದದ ಮೇಲೆ ಕೈ ಇಟ್ಕೊಂಡು ವಿಸ್ಮಯ ವ್ಯಕ್ತಪಡಿಸ್ತಾನೆ, ಜೀವನ ಏನು ಅಂತ ಅರ್ಥ ಮಾಡಿಕೊಂಡು. ಒಂದು ಇಲ್ಲಿ ಪ್ರಾರಂಭದಲ್ಲಿ ಏನ್ ಕಾಣುತ್ತೆ, ರ್ಯಾಟ್ ಕಾಣುತ್ತೆ, ಅದನ್ನ ಹಾವು ಹಿಡ್ಕೊಂಡಿದೆ, ಐ ಮೀನ್ ಸ್ನೇಕ್. ಬಟ್ ಎಲಿಫೆಂಟ್ಗೆ ಇದಕ್ಕೆ ಸಂಬಂಧ ಎಲ್ಲ ಸುತ್ಕೊಂಡ ಹಾಗೆ. ಅದರ ಮೇಲೆ ಸಿಂಹ, ನಂತರ ಶಾರ್ದೂಲ, ದೆನ್ನು ಅದಕ್ಕಿಂತ ಬಲಿಷ್ಠವಾದದ್ದು 2 ತಲೆ ಗಂಡು ಬೇರಿಂದ. ಇಲ್ಲಿ ಬೀಸಣಿಗೆ ಇದೆ, ಆ ಬೀಸಣಿಗೆನೆ ಬೀಸ್ಕೊಂಡು ನಾಟ್ಯ ಮಾಡ್ತಿದ್ದಾರೆ. ಇಲ್ಲಿ ಬಂದಾಗ ನಾಗವೀಣ, ಆ ತಲೆ ಮೇಲೆ ಎಡೆ ಇದೆ ನೋಡಿ ಸರ್, ಹಾವಿನ ಹೆಡೆ ಆ ರೀತಿ ಕಾಣ್ತದೆ, ಅದರಿಂದ ನಾಗವೀಣ. ಆ ಡಿಸೈನ್ ಗಳೆಲ್ಲ ಎಷ್ಟು ನ್ಯಾಚುರಲ್ ಆಗಿ ಅಂತ, ಸ್ವಲ್ಪ ಭಾಗ ಹಾಳಾಗಿರೋದನ್ನ ಗಮನಿಸ್ತೀರಾ. ಇಲ್ಲಿ ರೂಪ ಗರ್ವಿತೆ. ಈಗ ಬನ್ನಿ, ಆಕೆ ಹಾವ ಭಾವ ವೇಷಭೂಷಣಗಳು ಮುಖ್ಯವಾಗಿ ಈ ವಿಗ್ರಹಗಳು ನೋಡಿದಾಗ ಕಣ್ಣಿನ ರೂಪಗಳು ನಾರ್ಮಲ್ ಕಾಣ್ತದೆ, ಅದಕ್ಕೆ ಕಂಪೇರ್ ಮಾಡಿ ನೋಡಿ ಎಷ್ಟು ಮೇಲೆ ಹೋಗಿದೆ, ರೈಸ್ ಆಗಿದೆ. ಆ ಬೆರಳು ಸಿಂಬಾಲಿಕ್, ಪ್ರೌಡ್ನೆಸ್, ಗರ್ವ. ನಿಂತರ ಪೊಸಿಷನ್ ನೋಡಿ, ನಾನೇ ಚೆಲುವೆ ನಾನೇ ಸುಂದರಿ ಅಂತ ಗರ್ವ, ರೂಪ ಗರ್ವಿತೆ, ಗಮಂಡಿ, ಐ ಥಿಂಕ್ ಆಟಿಟ್ಯೂಡ್. ಕರೆಕ್ಟ್. ಸುಮಾರು 600ಕ್ಕಿಂತ ಹೆಚ್ಚಿನ ಕೇಶ ವಿನ್ಯಾಸದ ಹೇರ್ ಸ್ಟೈಲ್ಸ್. ಎಕ್ಸಾಂಪಲ್ ನೋಡಿಮ್ಮ, ಆ ತುರುಬಿನ ಮೇಲೆ ಭಾಗ ನವಿಲು ಗರಿ ಬರ್ತದಲ್ಲ ಸರ್, ಆ ರೀತಿ ಉಂಟು. ಇಲ್ಲಿ ಗಮನಿಸಿದ್ರೆ ಕರ್ಲಿ ಏರ್, ಗುಂಗುರು ಕೂದಲು, ಸಣ್ಣ ಚಿಟಿಕೆ ಕೂಡ ಇದೆ, ಕೊರವಂಜಿ ನರ್ತನದ ಹಾಗೆ ಚಿಟಿಕೆ ಅಂತೀವಲ್ಲ ಅದು ಕೂಡ ಕಾಣಿಸುತ್ತೆ. ಈಕೆ ಕುದುರೆ ಬಾಲದ ಹೇರ್ ಸ್ಟೈಲ್, ಪೋನಿ ಟೇಲ್, ಹೇರ್ ಪಿನ್ ಅದೇ ಸ್ಟೋನ್ ಅಲ್ಲಿ ಒಂದೇ ಕಲ್ಲಲ್ಲಿ. ಇಲ್ಲಿ ಹೆಣ್ಮಕ್ಳಿಗೆ ಮದುವೆ ಆದ್ಮೇಲೆ ಸಾಂಪ್ರದಾಯಿಕವಾಗಿ ಕಾಲುಂಗುರ ಹಾಕ್ತಿವಲ್ಲ, ರಾಸಿ ಕಾಲುಂಗುರ ಹಾಕ್ತಿದ್ದಾಳೆ. ಅಚಾನಕ್ ಬಳೆ ಕೂಡ ಜಾರ್ಕೊಂಡು ಕೆಳಗಡೆ ಬರ್ತಾ ಇದೆ. ಇದು ಮತ್ತೊಂದು ಗಂಡು, ಮೀಸೆ ದಾಡಿ ಎಲ್ಲ ಕಾಣ್ತಿದೆ ನೋಡಿ, ಹಾಸ್ಯಗಾರ ಅಂತೀವಲ್ಲ, ವಿದೂಷಕ. ಇಲ್ಲಿ ವಾಸ್ತು ಪ್ರಕಾರ ನೋಡ್ತಾ ಹೋದ್ರೆ ನೀವು ಪೂರ್ವಕ್ಕೆ ನೋಡಿ ಬಾಗಿಲನ್ನ ಮಾಡಿದ್ದಾರೆ, ಅದೇ ತರ ಪಶ್ಚಿಮಕ್ಕೆ ದೇವ್ರ ಮನೆ ಕಾಣ್ತೀರಾ, ಗುಡಿ. ಮೂರ್ತಿ ಮಾತ್ರ ಪೂರ್ವಾಭಿಮುಖ, ಈಸ್ಟ್ ಫೇಸ್. ಈಶಾನ್ಯ ನಾರ್ತ್ ಈಸ್ಟ್, ನೀರಿಗ ಕಲ್ಯಾಣಿಗ ಕೊಳ. ಆಪೋಸಿಟ್ ನೋಡಿ ಇಲ್ಲಿ ಅಗ್ನಿದಿಕ್ಕ ಮೂಲೆ, ಅಡಿಗೆ ಮನೆ, ದೇವರಿಗೆ ಪ್ರಸಾದ ನೈವೇದ್ಯ ಅಲ್ಲೇ ಮಾಡ್ತಾರೆ. ಇಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬ ಕಳೆದ 10 ದಿನಗಳ ನಂತರ 11ನೇ ದಿನಕ್ಕೆ ಜಾತ್ರೆ ಆಗ್ತದೆ. 2 ದಿನ ರಥೋತ್ಸವ, ಬಾಕಿ 13 ದಿನ ಉತ್ಸವಾದಿಗಳು. ಆ ಟೈಮ್ನಲ್ಲಿ ವಾಹನನ ಗಮನಿಸಿ, ಕುದುರೆ, ಹಂಸ, ಗರುಡ ಅದನ್ನೆಲ್ಲ ತೆಗೆದು ಸುತ್ತ ಉತ್ಸವಕ್ಕೆ ಹೋಗ್ತಾರೆ. ಲಕ್ಷಾಂತರ ಜನ ಸೇರ್ತಾರೆ, ಬಹಳ ಜನ ಇರ್ತಾರೆ. ಆ ಸಂದರ್ಭ ಸುಮಾರು 4 ದಿನ ಮಾರ್ಗದರ್ಶಿಗಳೇನು ಗೈಡ್ ಮಾಡ್ತೀವಿ ಅದು ನಿಲ್ಲಿಸ್ಬಿಡ್ತೀವಿ, ಅಷ್ಟು ಕ್ರೌಡ್ ಇರ್ತದೆ. ಓಕೆ, ಒಳಗಡೆ ಹೋಗಿ. ಗೈಸ್, ನಾವು ಒಳಗಡೆ ಹೋಗ್ತಿದ್ದೀವಿ ದೇವಸ್ಥಾನದ್ದು. ಆಮೇಲೆ ತೋರಣನ ಮತ್ತೊಮ್ಮೆ ಗಮನಿಸಿ, ಹೊರಗಡೆ ತೋರಿಸಿದ್ನಲ್ಲ ಮಕರ ತೋರಣ ಅಂತ. ಒಳಗಡೆ ದೇವರು ಚೆನ್ನಕೇಶವ ಸ್ವಾಮಿ ಗಂಡು, ಅದರ ದಿನನಿತ್ಯ ಹೆಣ್ಣಿನ ರೂಪದಲ್ಲಿ ಪೂಜೆ ಇರ್ತದೆ. ಕಾರಣ ನಮ್ಮ ಸ್ಥಳ ಪುರಾಣ ಹೇಳೋದು, ಶ್ರೀ ವಿಷ್ಣು ಭಸ್ಮಾಸುರ ರಾಕ್ಷಸನನ್ನು ಸಂಹಾರ ಮಾಡೋಕೆ ಮೋಹಿನಿ ರೂಪ ಧಾರಣೆ ಮಾಡಿದಂಥ ಕ್ಷೇತ್ರ ಬೇಲೂರು. ಆ ಪ್ರತೀತಿ ಪ್ರಕಾರ ದಿನನಿತ್ಯ 3 ಹೊತ್ತನ್ನು ಕೂಡ ನೀವು ಗಮನಿಸ್ತಾ ಹೋದ್ರೆ ಹೆಣ್ಣಿನ ಅಲಂಕಾರ ಇರ್ತದೆ. ಆದರೆ ಇತ್ತೀಚೆಗೆ ಪ್ರತಿ ಗುರುವಾರ, ಮೊದಲು ಶನಿವಾರ ಇತ್ತು ದೇವರ ವಾರ, ಈಗ ಗುರುವಾರ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಆ ದಿನ 10 ರಿಂದ ಒಂದು 12 ಗಂಟೆ ತನಕ ದೇವರಿಗೆ ಅಭಿಷೇಕ ಮಾಡ್ತಾರೆ. ಆ ಸಂದರ್ಭ ಗಂಡು ವಿಗ್ರಹನ ಗಂಡು ರೂಪದಲ್ಲಿ ನೋಡ್ತೀವಿ. 2 ಗಂಟೆ. ಇನ್ ಯಾವಾಗ ಬಂದ್ರು ಸ್ತ್ರೀ ರೂಪ, ಹೆಣ್ಣಿನ ಅಲಂಕಾರ, ಮೋಹಿನಿ. ಇವರು ದ್ವಾರಪಾಲಕರು, ಜಯ ಮತ್ತೆ ವಿಜಯ. ಹಾಗೆ ಮೇಲ್ಗಡೆ ಗಮನಿಸಿ, ಭುವನೇಶ್ವರಿ ಮಂಟಪ, ಸುಮಾರು 52 ಪೀಸಸ್ ಇದೆ. ಲೈಟ್ ಬಿಡ್ತೀನಲ್ಲ, ಇಲ್ಲೆಲ್ಲ ನಾಟ್ಯದ ಮೂರ್ತಿಗಳು. ಈಗ ಹೊರಗೆ ಒಳಗೆ ತೋರಿಸ್ಕೊಂಡು ಅದೇ ಕೆತ್ತನೆಗಳು. ಅದರ ಮಧ್ಯೆ ಒಂದು ಕಂಬ ಕಾಣ್ತದೆ, ಮೂಲತಃ ಅದು ತೂಗುಗಂಬ, ಹ್ಯಾಂಗಿಂಗ್ ಪಿಲ್ಲರ್. ಅದನ್ನು ತ್ರಿಮೂರ್ತಿ ಕಂಬ ಅಂತ ಗುರುತಿಸ್ತೇವೆ. ಯಾಕೆಂದ್ರೆ ಕೆಳಗಡೆ ಕರಳು ಬಗೆಯ ನರಸಿಂಹ, ವಿಷ್ಣು ಸಿಂಬಾಲಿಕ್, ಪ್ರಿಸರ್ವರ್. ಮಧ್ಯೆ ಕಮಲದ ದಳ ಕಾಣ್ತಿದೆ ನೋಡಿ, ಲೋಟಸ್, ಬ್ರಹ್ಮ ಕ್ರಿಯೇಟರ್. ಇಡೀ ಕಂಬನ ತೆಗೆದು ಉಲ್ಟಾ ಮಾಡ್ಕೊಂಡ್ರೆ ಶಿವನ ಲಿಂಗಾಕೃತಿ, ಲಿಂಗದ ರೂಪ. ಬ್ರಹ್ಮ, ವಿಷ್ಣು, ಮಹೇಶ್ವರ. ನಾವು ಹೇಳ್ಕೊಡ್ತೀವಲ್ಲ, ಜಿಒ ಡಿ ಗಾಡ್,
G for generator, O for operator or organizer, D for destroyer. ಇದು ಕೀ ಅಂತ ಹೇಳಿದೆ. ಆಗ್ಲೇ ನಿಮಗೆ ಹೇಳ್ತದೆ ಇಡೀ ದೇವಸ್ಥಾನ ಡಿಸ್ಮೆಂಟಲ್ ಮಾಡಬಹುದು, ಬಿಚ್ಚಿಡ್ಬೋದು. ಮನೆಗೆ ಲಾಕ್ ಮಾಡಿದಾಗ ಕೀ ಬೇಕಲ್ಲ, ಹಾಗೆ ಇದನ್ನ ತೆಗೆದ್ರೆ ಇಲ್ಲಿ ಪೀಸಸ್ ಇದೆಯಲ್ಲ ಇಂಟರ್ಲಾಕ್, ಒಂದೊಂದಾಗಿ ತೆಗಿತಾ ಮನುಷ್ಯರು ಇಡೀ ದೇವಸ್ಥಾನನ ಸಪರೇಟ್ ಮಾಡಬಹುದು. ಇದು ಕೀ ಆಗುತ್ತೆ, ಇಡೀ ದೇವಸ್ಥಾನಕ್ಕೆ ಇದು ಕೀ. ಹಾಗೆ ಬೇರೆ ಕಡೆ ತಗೊಂಡೋಗಿ ಸ್ಥಳಾಂತರ ಮಾಡಿ ಮರು ನಿರ್ಮಾಣ ಮಾಡಬಹುದು, ರೀಅಸೆಂಬಲ್. ಈ ವೇದಿಕೆ ನವರಂಗ ಡ್ಯಾನ್ಸಿಂಗ್ ಹಾಲ್. ಇಲ್ಲಿ ಸ್ವತಃ ರಾಣಿ ನೃತ್ಯ ಮಾಡಿಕೊಂಡು ದೇವರಿಗೆ ಸೇವೆನ ಸ್ವತಃ ತಲುಪಿಸ್ತಾ ಇದ್ರು. ಇಲ್ಲಿ ಬಂದ್ರೆ ನಾಟ್ಯ ಸರಸ್ವತಿ ಅಂತ ಹೇಳಿ ನೋಡಿ, ಆ ಬೈತಲೆ ಗೆಜ್ಜೆ ಫೋಕಸ್ ಮಾಡಿ ತೆಗಿತೀನಿ ಅದನ್ನ ನೋಡಿ. ಆ ತಲೆ ಮೇಲೆ ಇದೆಯಲ್ಲಮ್ಮ, ಅದು ಬೈತಲೆ ಬಟ್ಟು ಪೆಂಡೆಂಟ್, ಅದೇನು ತೊಡಸಿಲ್ಲ, ಅಲ್ಲೇ ಕೆತ್ತನೆ. ಸ್ಟಿಲ್ ಇಸ್ ಪಾಸಿಬಲ್ ಟು ಮೂವ್ಸ್. ಕೈಲಿ ಹಿಡ್ಕೊಂಡು ತಿರುಗಿಸ್ಬೋದು ಸರ್. ಈಗಲೂ ಶೇಕ್ ಆಗ್ತಿದೆ ರಿಯಲಿ. ಹಾ, ಆಮೇಲೆ ಇದು ರಾಣಿ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಸಾಕ್ಷಿಯಾಗಿ ಕೆಳಗಡೆ ಹಳೆಗನ್ನಡದ ಪೀಠದ ಮೇಲೆ ಬರೆದಿದ್ದಾರೆ, ನಾಟ್ಯ ರಾಣಿ, ನೃತ್ಯ ಸರಸ್ವತಿ, ನೃತ್ಯ ವಿಶಾರದ ರಾಣಿ ಶಾಂತಲ ದೇವಿ. ಬಿರುದುಗಳು ಆಕೆಯ ನಾಮಫಲಕ. ಇಲ್ಲಿ ಬಂದ್ರೆ ನಾಟ್ಯ ಮಯೂರಿ, ಆ ತೋಳ ಮೇಲೆ ಪಕ್ಷಿ, ಕೊಕ್ಕು ಮೋತಿ ಗಿಣಿ ಹಾಗೆ, ಅದೇ ಪಕ್ಷಿ ಹಿಂಭಾಗ ಗರಿ ನವಿಲಿನ ಹಾಗೆ. ಅಂದ್ರೆ ಹೇಳ್ತಾರೆ ಹೆಣ್ಣು ಮಕ್ಕಳು ನಾಟ್ಯನ ನವಿಲಾಗಿ ಮಾಡಿ ಮಾತನ್ನು ಕೂಡ ಗಿಣಿತರ ಹಾಡಬೇಕಂತೆ. ಸಿಂಬಾಲಿಕ್ಲಿ ಡ್ಯಾನ್ಸ್ ಲಿಕ್ಕೆ ಪೀಕಾಕ್, ಸ್ಪೀಕ್ ಲಿಕ್ಕೆ ಪ್ಯಾರೇಟ್. ಹಾಗಾಗಿ ನಾವು ಹೆಣ್ಮಕ್ಳಿಗೆ ಮಾತ್ರ ಕರೆಯೋದು ಸುಮಧುರ ಭಾಷಿಣಿ, ಸುಮಧುರ ಭಾಷಕ ಅಂತ ಏನು ಕಲಿಸ್ತಿದ್ದೇವೆ. ಸ್ವಲ್ಪ ಈ ಕಡೆ ಬರಲಿ, ತುಂಬಾ ರಿಲೆವೆನ್ಸ್ ಇದೆ. ಈಗ ನಾಟ್ಯ ಅಂದ್ರೆ ಮಾತಾಡ್ತಾರೆ, ನಾಟ್ಯ ನಾವೇ ಮಾಡಬೇಕು ಪ್ರಾಕ್ಟಿಕಲಿ. ಎರಡು ಬಳೆ ಕಾಣುತ್ತೆ ನೋಡಿ ರೈಟ್ ಹ್ಯಾಂಡ್ ಅಲ್ಲಿ. ಓಕೆ, ಆ ಮುಂದಿನ ಬಳೆ ಇದೆಯಲ್ಲ ತಿರುಗಿಸ್ಬೋದಮ್ಮ. ಅದು ನೀವು ಕೈಗೆ ಬಳೆ ಹಾಕೊಂಡ್ರೆ ಟರ್ನ್ ಆಗುತ್ತಲ್ವಾ, ಆ ತರ ತಿರುಗಿಸ್ಬೋದು. ಅದು ಮುಟ್ಟಕ್ ಬಿಡಲ್ಲ, ವಿಚಾರ ಹೇಳಿ. ಇವತ್ತೂ ಕೂಡ ತೊಡಸಿಲ್ಲ ಹೊರಗಡೆಯಿಂದ, ಅದೇ ಕಲ್ಲಲ್ಲಿ ಮಾಡಿರೋದು. ಅಷ್ಟು ಗ್ಯಾಪ್ ಇದೆ ಬಳೆ ಕೈಗೆ. ಇಟ್ ಇಸ್ ಫ್ರೀ ಫ್ರಮ್ ದ ಸೇಮ್ ಸ್ಟೋನ್, ಸ್ಟಿಲ್ ಪಾಸಿಬಲ್ ಟು ರೊಟೇಟ್. ತನ್ನ ಸ್ನಾನ ಮುಗಿಸಿದ ಮೇಲೆ ಬಟ್ಟೆ ಸುತ್ಕೊಂಡು ಆ ಕೂದಲನ್ನ ಎರಡು ಕೈ ಮೇಲೆ ಹಿಡಿದು ಹಿಂಡ್ಕೊಂತಾಳೆ, ಸ್ಕ್ವೀಸಿಂಗ್ ಅವರ್ ಹೇರ್. ಆಗ ನೀರಿನ ಹನಿ ಕೆಳಗೆ ಬೀಳ್ತದಲ್ಲ, ಇಲ್ಲಿ ಶೇಖರಣೆ ಆಗಿದೆ ಅನ್ನೋ ಕಾನ್ಸೆಪ್ಟ್. ಅದು ಕುಚ್ಚಲ್ಲ, ನೀರಿನ ಹನಿಗಳು. ಆಕೆ ನಿಂತಿರೋ ವಿಶೇಷವಾದ ಭಂಗಿ, ಆ ಮಂಡಿ ತನಕ ಮಡಚ್ಕೊಂಡಿದೆ, ಹೆಬ್ಬೆರಳು ಈ ಕಡೆ ಮಡಚ್ಕೊಂಡಿದೆ, ನಾಲ್ಕು ಆ ಕಡೆ ಹೋಗಿದೆ. ಓ ಕರೆಕ್ಟ್. ಇದು ಅಪ್ಸರ ಕನ್ಯೆ, ಗಂಧರ್ವ. ತಲೆ ಮೇಲೆ ಕಿರೀಟ, ಕಿವಿಗೆ ಬೆಂಡೋಲೆ, ತುರುಬು ಚಕ್ರದ ಹಾಗೆ, ಕೈ ತುಂಬ ಬಳೆ, ಸೊಂಟಗ ಡಾಬು, ಕಡಗ, ಗೆಜ್ಜೆ, ಹಿಂದ್ಗಡೆ ಗೌನ್ ಇದೆ ನೋಡಿ, ರಾಜಪರದೆ. ಇದು ನಾಟ್ಯಕ್ಕೆ ತಕ್ಕಂತೆ ತಾಳ ಹಾಕೊಂಡಾಗ ಕಾಲಿನ ಹೆಬ್ಬೆರಳು ಮೇಲೆ ಇದೆ. ಆ ನಾಟ್ಯಕ್ಕೆ ತಕ್ಕಂತೆ ತಾಳ ವಾದ್ಯ ಇದೆ, ಕೊಳಲುವುದು, ತಾಳ ಹಾಕುವುದು, ಮೃದಂಗ ಬಾರಿಸಿ ಹೆಲ್ಪ್ ಮಾಡುವಂತ ಗಂಧರ್ವ ಕನ್ಯಾ. ಇಲ್ಲಿ ಕಂಬಗಳನ್ನು ಗಮನಿಸಿ ಒಮ್ಮೆ, 48 ಕಂಬ ಇದೆ, 48 ಇದೆ ಇದ್ರೊಳಗಡೆ ಅಲ್ಲ. 48 ಕಂಬಗಳು, ಎಲ್ಲ ಬೇರೆ ಬೇರೆ. ಆದ್ರೆ ಬಹಳ ಪ್ರಮುಖ ಅಂದ್ರೆ 2 ಕಂಬ, ಒಂದು ಮೋಹಿನಿ, ಇನ್ನೊಂದು ಈ ಕಡೆ ಸತ್ತಿದೆ ನರಸಿಂಹ. ಮೊದಲು ಈ ಕಂಬ ತೋರಿಸ್ತೇನೆ, ಮುಂದೆ. ಇದು ಬಹಳ ಪ್ರಮುಖವಾಗಿ ಹೆಸರು ಪಡೆದಿದೆ. ಕಾರಣ ಇದು ನಮ್ಮ ಗುಡಿಯ ಒಂದು ಕೈಪಿಡಿ, ಪರಿವಿಡಿ ಇದ್ದಾಗೆ, ಜಸ್ಟ್ ಲೈಕ್ ಇಂಡೆಕ್ಸ್ ಆರ್ ಸಮ್ಮರಿ ಮಿನಿಯೇಚರ್ ಟೆಂಪಲ್. ಕಾರಣ ಈಗ ಒಳಗಡೆ ಸುತ್ತಿ ನಾವೇನು ಪ್ರವಾಸಿಗರು ಶಿಲ್ಪಕಲೆ ನೋಡ್ತೀರಾ, ಆ ಬಹುತೇಕ ಕೆತ್ತನೆಗಳನ್ನ ಸೂಕ್ಷ್ಮ ಪ್ರಮಾಣದಲ್ಲಿ ಇಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಹೇಳಿದೆ ಇದೊಂದು ಇಂಡೆಕ್ಸ್. ಸುಮಾರು 300 ವರ್ಷಗಳ ಹಿಂದೆ 48ರಲ್ಲಿ ಈ ಕಂಬನ ಮಾತ್ರ ಕೈನಲ್ಲಿ ಹಿಡಿದು ತಿರುಗಿಸ್ಬೋದಿತ್ತು, ಕಂಬ ಟರ್ನ್ ಆಗ್ತಾ ಇತ್ತು. ಈಗ ಬಾಗಿಲಿಗಳಿಗೆ ತಿರುಗುಣಿ ಅಂತ ಮಾಡ್ತೀವಿ, ಸ್ಟೋನ್ ಬಾಲ್ ಬೇರಿಂಗ್. ಹಿಂದೆ ನೋಡಿ ಕಲ್ಲಿನಲ್ಲಿ ಬಾಲ್ ಬೇರಿಂಗು ಗ್ಯಾಪ್ ಉಂಟಲ್ಲ, ಹಾಗೆ ಮೇಲೆ ಕೂಡ ಕಾಣ್ತಿದೆ ನೋಡಿ, ಆ ಭಾಗದಿಂದ ಈ ತನಕ ಇಷ್ಟು ತಿರುಗುತ್ತಿತ್ತು. ಹೌದು ಸರ್, ದೇವಸ್ಥಾನಗಳ ಮೇಲೆ ಶಿಖರ ಇತ್ತಂತೆ, ನಾವೇನ್ ನೋಡಿಲ್ಲ. ಆ ಸ್ವತಂತ್ರ ಪೂರ್ವದಲ್ಲಿ ಅದೆಲ್ಲ ಹಾಳಾದ ಕಾರಣ ತೆಗ್ಸಿದ್ದಾರೆ ಮೈಸೂರು ಮಹಾರಾಜರು. ಅದು ಕೆಲವು ಭಾಗ ಕುಸಿದು ಬಿತ್ತಂತೆ, ಬಿದ್ದಾಗ ಭಾರ ಜಾಸ್ತಿಯಾಗಿ ಆ ತೊಲೆಗಳು ಇದ್ರ ಮೇಲೆ ಜಾಮ್ ಆದ ಕಾರಣ ಈ ಕಂಬ ಕೂಡ ತಿರುಗೋದು ನಿಂತಿದೆ. ಕೆಲವರೆಲ್ಲ ಪ್ರಯತ್ನ ಮಾಡಿದ್ದಾರೆ ಕಿಡಿಗೇಡಿಗಳು ನೋಡಿ, ಹಾಗೆಲ್ಲ ಹಾಳಾಗಿರುವಂತ. ಅದರಿಂದ ಪದೇ ಮತ್ತೆ ಹೇಳುವಂಥದ್ದು, ವಿಗ್ರಹಗಳನ್ನ ದಯವಿಟ್ಟು ಯಾವುದೇ ಪ್ರವಾಸಿಗರು ಮುಟ್ಟಕ್ಕೆ ಪ್ರಯತ್ನ ಮಾಡಬೇಡಿ, ದೂರದಿಂದ ನೋಡಿ. ಮುಂದಿನ ಪೀಳಿಗೆ ಕೂಡ ನೋಡ್ಬೇಕಲ್ಲ. ಹೌದು, ಇಲ್ಲಿ ಗಮನಿಸಿ ನೀವು, ಲೈಟ್ ಪಾಸ್ ಆಗ್ತದೆ. ಯಾವ ಮಿಷನರಿ ಇತ್ತು ನೋಡಿ, ಬೆರಳೆಲ್ಲ ಒಳಗಡೆ ನುಸುಳುತ್ತೆ, ನಾವು ಮುಟ್ಟೋದಿಲ್ಲ. ಎಲ್ಲ ಕಡೆ ವಿಗ್ರಹ ಕೆತ್ತನೆ ಇದೆಯಲ್ಲ, ಈ ಸ್ಥಳದಲ್ಲಿ ನೋಡಿ ಒಂದು ಖಾಲಿ ಜಾಗ, ಎಂಟಿ ಪ್ಲೇಸ್. ಇವ್ರು ಹೇಳ್ತಾರೆ ದೇವ್ರನ್ನ ನಿರಾಕಾರ ನಿರ್ಗುಣ,
ಸರ್ವಂತರ್ಯಾಮಿ, ಖಾಲಿ ಜಾಗದಲ್ಲೂ ದೇವರಿದ್ದಾನೆ. ಮತ್ತೆ ಶಿಲ್ಪಿ ನಾನೇ ಬುದ್ಧಿವಂತ ಅಂತ ಹೇಳ್ಕೊಂಡಿಲ್ಲ. ಇಷ್ಟೆಲ್ಲ ವಿಗ್ರಹಗಳನ್ನು ಮಾಡಿದ್ದೇನೆ ಕೆತ್ತನೆನ, ನನಗಿಂತ ಮುಂದೆ ಯಾರಾದರೂ ಬಂದ್ರೆ ಮಾಡಲಿ ಅನ್ನೋ ಒಂದು ಚಾಲೆಂಜ್ ಕೂಡ ಅಂತ ಕೆಲವರ ಅಭಿಪ್ರಾಯಗಳು ಇರಬಹುದು. ಇದು ಎರಡನೇ ಬಹಳ ಪ್ರಮುಖವಾದ ಕಂಬ, ಮೋಹಿನಿ ಕಂಬ. ನಮ್ಮ ಸಾಂಪ್ರದಾಯಿಕವಾಗಿ ಹೆಣ್ಣುಮಕ್ಕಳಲ್ಲಿ 4 ವರ್ಗ, 4 ಕೆಟಗರಿ: ಹಸ್ತಿನಿ, ಚಿತ್ತಿನಿ, ಶಂಕಿನಿ ಹಾಗೂ ಪದ್ಮಿನಿ. ಇಲ್ಲಿ ಪದ್ಮಿನಿ ಹೆಣ್ಣು ಅಂದ್ರೆ ಸುಂದರವಾದ ಹೆಣ್ಣು, ಒಂದು ಕಮಾಂಡಿಂಗ್ ಡಾಮಿನೇಟಿಂಗ್ ಹೆಣ್ಣು. ಆ ಥರ ಅಂದಾಗ ಆಕೆಗೆ ಬೇಕಾದಂಥ ಲಕ್ಷಣಗಳು, ಸಾಮುದ್ರಿಕ ಲಕ್ಷಣ. ಶರೀರನ ಹೀಗೆ ನೋಡಿ, 1, 2, 3 ಈ ಥರ ಅಳತೆ ಮಾಡಿದ್ರೆ 7 ಭಾಗ ಬರಬೇಕಂತೆ. ಮುಖದಲ್ಲಿ ಮೂಗು ಎಷ್ಟು ದೊಡ್ಡದ್ದು ಅಷ್ಟೇ ಹಣೆ ಇದ್ದು, ಹಣೆಯಷ್ಟೇ ಗಲ್ಲ, 1/3, 1/3, 1/3. ನೋಡಿ ಕಣ್ಣಿನ ಉಬ್ಬುಗಳು ಕಾಮನ ಬಿಲ್ಲಿನ ಆಕೃತಿ, ಕಾಮಾಕ್ಷಿ. ಮೀನಿನ ರೀತಿ ಕಣ್ಣಿದ್ರೆ ಮೀನಾಕ್ಷಿ. ಚಂದ್ರನಾಗಿ ದುಂಡು ಮುಖ ಇರಬೇಕು, ಚಂದ್ರಮುಖಿ. ಹೆಣ್ಣು ಮಕ್ಕಳಿಗೆ ತೆಳು ಸೊಂಟ, ತೆಳುವಾಗಿದ್ರೆ ಸಿಂಹ ಕಟಿ, ದಪ್ಪ ಇದ್ರೆ ನಾಟ್ಯ ಕಷ್ಟ. ಇಲ್ಲಿ ಲೈಟ್ ಪಾಸ್ ಆಗ್ತದೆ ನೋಡಿ, ಮಾರು ఉంటుంది. ಪದ್ಮಪಾದ ಫ್ಲಾಟ್ ಇರಬಾರ್ದು, ಭೂಮಿಗೆ ಪೂರ್ಣ ಮಧ್ಯಭಾಗ ಸ್ಪರ್ಶ ಆಗಬಾರ್ದು. ಪದ್ಮಪಾದ, ಹೆಬ್ಬೆರಳಿಗಿಂತ ಪಕ್ಕದ ಬೆರಳಿದೆಯಲ್ಲ ಇದು ದೊಡ್ಡದಾಗಿರ್ಬೇಕಂತೆ, ಉದ್ದವಾಗಿ ಆಗಿದ್ರೆ ಆ ಹೆಣ್ಣು ಲಕ್ಕಿ ಅಂತೆ. ಸರ್ ಅಗೈನ್ ಆಫ್ಟರ್ ಮ್ಯಾರೇಜ್ ವಿ ಆರ್ ಅನ್ಲಕ್ಕಿ, ಜೆಂಟ್ಸ್ ಆರ್ ಅನ್ಲಕ್ಕಿ. ಅದು ಹೇಳಿದ್ನಲ್ಲ, ಡೊಮಿನೇಟಿವ್, ಕಮಾಂಡಿಂಗ್ ಅವೆಲ್ಲ. ಈ ಮೂರ್ತಿ, ಪ್ರಭಾವಳಿ, ಕಂಬ, ಏಕಶಿಲೆ, ಸಿಂಗಲ್ ಪೀಸ್. ಇದೆಲ್ಲ ಲೈಟ್ ಪಾಸ್ ಆಗ್ತದೆ ನೋಡಿ, ಹಾಗೆ ತಗೊಳ್ಳಿ. ಇದು ನೋಡಿ ಕಾಣುತ್ತೆ, ಲೈಟ್ ಎಲ್ಲ ಹೊರಗಡೆ ಹೋಗ್ತದೆ, ಅಷ್ಟು ಡೀಟೇಲ್ ಇದೆ ಸರ್. ಇಲ್ಲೆಲ್ಲ ಗ್ಯಾಪ್ ಇದೆ ನೋಡಿ, 3 ಡೈಮೆನ್ಷನ್, 3D ವರ್ಕ್ ಅಂತ ಹೇಳುತ್ತಲ್ಲ. ಸೊ ದಶಾವತಾರಗಳನ್ನು ನೋಡ್ಬೋದು ಮತ್ತೊಮ್ಮೆ. ಮತ್ಸ್ಯಾವತಾರ, ಕೂರ್ಮ, ವರಾಹ, ನರಸಿಂಹ, ವಾಮನ ಮುರಿದಿದ್ದಾರೆ. ಇಲ್ಲಿ ಬಂದ್ರೆ ಆಕ್ಚುಲಿ ಮೊದಲು ಬರೋದು ಪರಶುರಾಮ. ಇಲ್ಲಿ ಶ್ರೀರಾಮನ ಕೆತ್ತನೆ ಮಾಡಿಬಿಟ್ಟಿದ್ದಾರೆ. ನಂತರ ಪರಶುರಾಮ, ಬಲರಾಮ ಕೃಷ್ಣ ಅಂತೇಳಿ. ಇಲ್ಲಿ ಬೌದ್ಧ ಕೂಡ ಒಂದು ಅವತಾರ ಅಂತ ಗುರುತಿಸ್ಕೊಂತೇವೆ. ಕಲ್ಕಿ, ಆಮೇಲೆ ಕಲ್ಕಿನ ಕುದುರೆ ಮೇಲೆ ಬರೋ ರೀತಿ ತೋರಿಸ್ತಾರೆ. ಇಲ್ಲಿ ನಾರ್ಮಲ್ ಇದೆ. ದರ್ಶನ ಆಯ್ತಾ? ಸುಮಾರು 600 ವರ್ಷ ಆಗಿದೆ. ವಿಜಯನಗರ ಡೈನಾಸ್ಟಿ ಕ್ಲೋಸ್ ಆದ್ಮೇಲೆ, ಹೊಯ್ಸಳರು ಕ್ಲೋಸ್ ಆದ್ಮೇಲೆ ಇಲ್ಲಿ ರೂಲ್ ಮಾಡಿದ್ದು ವಿಜಯನಗರ. ಬೈಚನಾಯಕ ಅಂತೇಳಿ. ಆ ಟೈಮ್ ಸುಣ್ಣ ಅಂತ ಕರಿತೀವಿ, ಕಲ್ಲಲ್ಲ. ಗೋವು ನಮಗೆ ಪವಿತ್ರವಾದ ಪ್ರಾಣಿ. ದೇವಾಲಯ ಕೂಡ ಅಷ್ಟೇ ಪವಿತ್ರವಾದ ಸ್ಥಾನ. ಆ ಗುರುತಿಗಾಗಿ ಮೇಲೆ ಹಸುವಿನ ಕೊಂಬುಗಳು, ಕೋಡುಗಳು. 5 ಕಳಶ ಚಿನ್ನದ ಲೇಪನ, ಪ್ಯೂರ್ಲಿ ಗೋಲ್ಡ್ ಅಲ್ಲ. ಬಾಗಿಲಿ ತನಕ ಮಾತ್ರ ಇದೆಯಲ್ಲ ಅದು ಕಲ್ಲಾಗ್ತದೆ, ಮೇಲಿರೋದು ಗಾರೆ ಸುಣ್ಣ. ಯಾವುದೇ ಗುಡಿನಲ್ಲಿ ಗಮನಿಸಿ, ನಮ್ಮಲ್ಲಿ ಶಾಸ್ತ್ರಬದ್ಧವಾಗಿ, ವಾದ್ಯಬದ್ಧವಾಗಿ ಜಾತ್ರೆಗಳು, ಮಂತ್ರ, ಅಭಿಷೇಕ, ಪೂಜೆಗಳಿದ್ರೆ ಈ ಕಂಬನ ಗುರುತಿಸ್ಬೇಕಾಗ್ತದೆ. ಧ್ವಜಸ್ತಂಭ, ಗರುಡಗಂಬ. ಅದಿಲ್ಲ ಅಂದ್ರೆ ಪೂಜೆ ಇರೋದಿಲ್ಲ, ಬರೀ ಸ್ಮಾರಕ ಅಂತ ಕರೀತಾರೆ. ಇದು ದೀಪಸ್ತಂಭ, ಸುಮಾರು 32 ಅಡಿ ಹೈಟ್ ಇದೆ. 15,000 kg ತೂಕ ಇದೆ, 15 ಟನ್. ಸಿಂಗಲ್ ಪೀಸ್, ಮೊನೋಲಿಥಿಕ್. ಸೊ ಇದನ್ನ ತಗೊಬಂದು ಹೊರಗಡೆಯಿಂದ ಕೆತ್ತನೆ ಮಾಡಿ ಇಟ್ಟಿದ್ದಾರೆ, ವಿಜಯದ ನೆನಪಿಗಾಗಿ. 14ನೇ ಶತಮಾನ ಇದು ಕೂಡ ವಿಜಯನಗರ. ಸೊ ಇಟ್ ಹ್ಯಾಸ್ ಸಿಂಪ್ಲಿ ಕೆಪ್ಟೆಡ್ ನೋ ಬೈಂಡಿಂಗ್. ಎವ್ರಿಬಡಿ ಕ್ಯಾನ್ ಸಿ ಫ್ರಮ್ ಹಿಯರ್ ದೇರ್ ಇಸ್ ಎ ಗ್ಯಾಪ್ ಕಾಣ್ತದೆ. ಯಾವುದನ್ನೇ ಬೈಂಡಿಂಗ್ ಮಾಡಿಲ್ಲ. 3 ಮೂಲೆಗಳು ಟಚ್ ಇದೆ, 1 ಮೂಲೆ ಟಚ್ ಇಲ್ಲ. ತೋರಿಸ್ತೇನೆ. ಸಹಜವಾಗಿ ಕಂಬಗಳು 3 ಮೂಲೆ ನಿಲ್ತದೆ. ನಾವ್ ಹೆಚ್ಚಿನ ಜನ ಸೇರ್ಕೊಂಡು ಪುಷ್ ಮಾಡಿ ತಳ್ಳಿದ್ರೆ ಬಿದ್ದೋಗ್ಬೋದು, ಗಾಳಿ ಮಳೆ ಭೂಕಂಪ ಆದ್ರೆ. ಬಟ್ ಆತರ ಪ್ರಕೃತಿ ವಿಕೋಪ ನಮ್ಮಲ್ಲಿ ಇಲ್ಲ. ಯಾಕೆಂದ್ರೆ ಸಮುದ್ರ ಮಟ್ಟಕ್ಕಿಂತ 900 ಮೀಟರ್, 3000 ಅಡಿ ಹೈಟ್ ಇದೆ. ಒಂದು ಈ ಕಂಬಕ್ಕೆ ಮುಖ್ಯವಾಗಿ ಸೆಂಟರ್ ಆಫ್ ಗ್ರಾವಿಟಿ, ಕೇಂದ್ರ ಬಿಂದು CG. ಹಾಗೆ ವೆಯ್ಟ್ ಜಾಸ್ತಿ ಮಾಡ್ಕೊಂಡಾಗೆ ಮೇಲೆ ಹೋಗ್ತಾ ಹಗುರ ಕಮ್ಮಿ, ಅಂದ್ರೆ ಭಾರನ ಕಮ್ಮಿ ಮಾಡ್ತಾರೆ. ಸ್ವಲ್ಪ ಈ ಕಡೆ ಬನ್ನಿ. ಸ್ವಲ್ಪ ಕಾಣುತ್ತಮ್ಮ ನೋಡಿ, ಜಾಗ ಟಚ್ ಇಲ್ಲ. ಅಲ್ಲಿ ಒಂದು ಐಡಿಯಾದಲ್ಲಿ ನಾವು ಬಹಳ ಹಿಂದೆ ಒಂದು ನ್ಯೂಸ್ ಪೇಪರ್ ಅನ್ನ ಇಲ್ಲಿಂದ ಒಳ ತನಕ ಹಾಕಿ ಮತ್ತೆ ವಾಪಸ್ ತೆಗೆದು ತೋರಿಸ್ತಾ ಇದ್ದು ಗೈಡ್ಗಳು ಮಾತ್ರ. ಅದು ಕ್ರಮೇಣ ಪ್ರವಾಸಿಗರು ಏನ್ ಕಲ್ಪನೆ ಮಾಡ್ಕೊಂಡ್ರು ಅಂದ್ರೆ ಕ್ರಿಯೇಟ್. ಇಡೀ ಸ್ತಂಭ ಗಾಳಿ ನಿಂತಿದೆ, ಮೇಲೆ ಹ್ಯಾಂಗ್ ಮಾಡಿಲ್ಲ, ಕೆಳಗಡೆ ಟಚ್ ಇಲ್ಲ, ಹಾಗೆ ಗಾಳಿ ನಿಂತಿದೆ. ಹೌ ಪಾಸಿಬಲ್, ಸಾಧ್ಯವೇ? ಅದನ್ನ ಪೇಪರ್ ಬಿಟ್ಟು ಬಟ್ಟೆ ಎಲ್ಲ ಹಾಕ್ಬಿಟ್ಟು ಹಾಳು ಮಾಡ್ತಾ ಇದ್ರು. ಈಗ ಅದನ್ನ ನಾವು ಕೂಡ ಅದನ್ನ ಪ್ರಯೋಗ ಮಾಡ್ಲಿಕ್ಕೆ ನಿಲ್ಲಿಸ್ಬಿಟ್ಟಿದೀವಿ. ಡಿಪಾರ್ಟ್ಮೆಂಟ್ ಇಂದ ಆರ್ಡರ್ ಕೂಡ ಆಗಿದೆ. ನಿಜ, ಅದು ಒಳ್ಳೇದೇನೆ. ಅದು ಸುಮ್ಮನೆ BS ಸುರೇಶ್ ಅಂತೇಳಿ ಸುಮಾರು 31 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾವೆಲ್ಲ ಪ್ರವಾಸೋದ್ಯಮ ಇಲಾಖೆಯಿಂದ ಪರವಾನಗಿ ಪಡೆದಿರ್ತೀವಿ, ತರಬೇತಿ ಪಡ್ಕೊಂಡು. ಇಲ್ಲಿ ಸಾಮಾನ್ಯ ಜನಗಳಿಗೆ, ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಏನೋ ಬೇಲೂರು ಹಳೆಬೀಡು ಅಂದ್ರೆ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ ಅನ್ಕೋತಾರೆ. ಸತ್ಯವಾದ ವಿಚಾರ ಅಂದ್ರೆ ಮೊದಲೇ ಹೇಳ್ತೀನಿ, ಇದು ದೇವಾಲಯ ಅಲ್ಲ, ವಿಶ್ವವಿದ್ಯಾನಿಲಯ, ಯೂನಿವರ್ಸಿಟಿ. ಈಗ ಏನಂದ್ರೆ ದೇವಸ್ಥಾನಗಳು ಅಂದ್ರೆ ಈ ತೆಂಗಿನಕಾಯಿ ತಗೊಂಡು, ಹೂವು ತಗೊಂಡೋಗಿ ಪೂಜೆ ಮಾಡಿಸೋದು, ಕಾಯಿ ಹೊಡ್ಸೋದು ಅಂತ ಮಾತ್ರ ಅನ್ಕೊಂಡಿದೀವಿ. ಅದು ಸತ್ಯಕ್ಕೆ ದೂರವಾದ ವಿಚಾರ.
ಇಲ್ಲಿ ಧಾರ್ಮಿಕತೆ ಮಾತ್ರ ಅಲ್ಲ, ಇಲ್ಲಿ ವೈಜ್ಞಾನಿಕತೆ ಇದೆ. ಆಮೇಲೆ ನಮ್ಮಲ್ಲಿ ಕಲೆ, ಸಂಸ್ಕೃತಿ ಜೊತೆಗೆ ನಾಗರಿಕತೆ, ಸಂಪ್ರದಾಯ ಪ್ರತಿಯೊಂದನ್ನು ಪ್ರತಿಬಿಂಬಿಸುತ್ತೆ. ಎಲ್ಲ ಕೇಳಿದ್ರೆ 600ಕ್ಕಿಂತ ಹೆಚ್ಚಿನ ಹೇರ್ ಸ್ಟೈಲ್ ಇದೆ, ವಿವಿಧ ರೀತಿಯ ಶೈಲಿಯ ಬಟ್ಟೆಗಳಿದೆ, ಆಮೇಲೆ ಪುರಾಣ ಕಥೆಗಳಿದೆ. ಈ ರೀತಿ ಬಹಳ ಪ್ರವಾಸಿಗರು ಬರ್ತಾರೆ. ಸೊ ಪ್ರವಾಸ ಮಾಡಿದಾಗ ಅವ್ರಿಗೆ ಏನು ಪ್ರಯೋಜನ ಆಗಲ್ಲ. ಕಾರಣ ಏನಂದ್ರೆ ಸುಮ್ಮನೆ ಕಲ್ಲು ನೋಡ್ಕೊಂಡು ಹೋಗ್ತಾರೆ. ಅದು ಯಾಕಂದ್ರೆ ಅವರ ಮುಂದಿನ ಜನರೇಷನ್ಗೆ ನಮ್ಮ ಪೂರ್ವಿಕರು ಕೊಟ್ಟಿರುವಂತ ಈ ಸಂಸ್ಕೃತಿ ಸಂಪ್ರದಾಯಗಳನ್ನ ಬೆಳೆಸ್ಬೇಕು ಅಂದ್ರೆ ಅವರಿಗೆ ಜ್ಞಾನ ಬರಬೇಕು ಅಂದ್ರೆ ಇದ್ರ ಬಗ್ಗೆ ಮಾಹಿತಿನ ಕೊಡಬೇಕು. ಸಾಮಾನ್ಯವಾಗಿ ನಾವು ಪ್ರವಾಸಿಗರಿಗೆ ಗೈಡ್ ಬೇಕಾ ಅನ್ಕೊಳ್ಳೆ ಇವ್ರೇನಪ್ಪ ಈ ತರ ಕೇಳ್ತಾರೆ ಅನ್ಕೊಂತಾರೆ. ಬಟ್ ಅಲ್ಲಿ ಸತ್ಯ ಇದೆ. ಯಾಕಂದ್ರೆ ನಾವು ಸಂಸ್ಕೃತಿ ತಿಳಿಸುವಂತ ಅಂಬಾಸಿಡರ್ ಸರ್ಕಾರನೇ ಘೋಷಣೆ ಮಾಡಿದೆ, ಇಡೀ ನಮ್ಮ ಭಾರತನೇ ಘೋಷಣೆ ಮಾಡಿದೆ. ಒಂದು ಸಂಸ್ಕೃತ ಇನ್ನೊಂದು ದೇಶದ ಸಂಸ್ಕೃತಿಗೆ ನಾವು ಒಂದು ಹೋಲಿಕೆ ಮಾಡಿಕೊಂಡು ಕಂಪೇರ್ ಮಾಡ್ಕೊಳ್ಳುವಂತ ಅಂಬಾಸಿಡರ್ ರಾಯಭಾರಿಗಳಿದ್ದಾಗೆ. ಸೊ ದಯವಿಟ್ಟು ಬೇಡ್ಕೊಳ್ಳೋದೇನೆಂದ್ರೆ ಎಲ್ಲರೂ ಬನ್ನಿ, ಇದ್ರ ಬಗ್ಗೆ ಮಾಹಿತಿ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ. ಮುಂದಿನ ಜನರೇಷನ್ಗೆ ನಾವು ಬರೀ ಇವತ್ತಿನ ಕಾಲದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಬಿಡ್ಬೋದ ವಿನಃ ಅದು ತಾತ್ಕಾಲಿಕ, ಬಟ್ ಇವೆಲ್ಲ ಶಾಶ್ವತ. ಬೇಲೂರು ಹಳೆಬೀಡು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದ ಯಾವುದೇ ಅಥವಾ ದೇಶದ ಯಾವುದೇ ರಾಜ್ಯಕ್ಕೆ ಹೋದ್ರು ಅಲ್ಲೂ ಕೂಡ ಗೈಡ್ ತಗೊಂಡು ಆ ಮಾಹಿತಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ವಿಶ್ ಹ್ಯಾಪಿ ಜರ್ನಿ, ವಿಶ್ ಹ್ಯಾಪಿ ನ್ಯೂ ಇಯರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಈ ದೇವಸ್ಥಾನಕ್ಕೆ ಸರಿ 2 ಸಲ ಬಂದು ಇವಾಗ ನೀವ್ ಹೇಳಿದಾಗೆ ಸುಮ್ನೆ ನೋಡ್ಕೊಂಡು ಹೋಗಿ ಕಲ್ಲು ನೋಡಿದಾಗ ಜಸ್ಟ್ ಒಂದು ಸ್ಟ್ರಕ್ಚರ್ ಮಾಡಿದ್ ಮಾತ್ರ. ಹೌದು. ಬಟ್ ಇವತ್ತು ನಾವ್ ಇವಾಗ ಅಪ್ರಾಕ್ಸಿಮೇಟ್ ಒಂದು ಹಾಫ್ ಅನ್ ಅವರ್, ಮೋರ್ ದನ್ ಹಾಫ್ ಅನ್ ಅವರ್ ಸ್ಪೆಂಡ್ ಮಾಡಿದ್ವಿ 40 sir. ನಿಮಿಷ ಆಯ್ತು. ಹೌದು. ಸೊ ಎಷ್ಟು ಇನ್ಫಾರ್ಮೇಶನ್ಸ್ ಹೇಳಿದ್ರಿ ಅಂತಂದ್ರೆ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಒಂದೇ ಟೈಮ್ ನಮ್ಗೆ ಅಬ್ಸರ್ವ್ ಮಾಡಕ್ಕಾಗಲ್ಲ. ಅದಕ್ಕೆ ನಾವು ಇದನ್ನೇನ್ ಮಾಡಿದ್ರೆ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದೀನಿ. ಸೊ ನಾವು ರೆಫರ್ ಮಾಡ್ಕೊಂಡು ಒಂದೊಂದು ಶಿಲೆಯಲ್ಲಿ ನೀವು ಏನ್ ಎಕ್ಸ್ಪ್ಲೇನ್ ಮಾಡಿದ್ರ ದಟ್ ಈಸ್ ಸರ್ ಒಂದು ಸ್ಟೋರಿ ಹೆಂಗಿದೆ ಅಂತಂದ್ರೆ ಅಷ್ಟು ಇನ್ಫಾರ್ಮೇಟಿವ್ ಆಗಿದೆ. ಹೌದು. ತುಂಬಾ ನಮ್ಗೆ ಏನಂತಂದ್ರೆ ಹೆಲ್ಪ್ಫುಲ್ ಆಯ್ತು. ಇವನ್ ನಮ್ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ಇದೇ ತರ ನನ್ಗೂ ಶ್ಯೂರಿಟಿ ಇಲ್ಲ ಅವ್ರು ಬಂದು ಗೈಡ್ ತಕೊಂಡಿದಾರ ಇಲ್ಲ. ಫ್ಯಾಮಿಲಿ ಆಗಿ ಬರ್ತೀವಿ, ನೋಡ್ತೀವಿ, 2 ಫೋಟೋ ಹಿಡ್ಕೊಂಡು ಹೋಗ್ತೀವಿ. ಬಟ್ ಈ ವಿಸಿಟ್ ನಮ್ಗೆ ತುಂಬಾ ಖುಷಿ ಆಯ್ತು. ಅದು ಕೂಡ ನಾವೇನ್ ಪ್ಲಾನ್ ಮಾಡಿ ಬಂದಿದ್ವಿ ಅಂದ್ರೆ ನ್ಯೂ ಇಯರ್ಗೆ ಇಲ್ಲಿ ಬರ್ಬೇಕು ಅಂತ. ಸೊ ನಾವು ಒಂದು ಹೊಸ ವರ್ಷವನ್ನು ಬೇಲೂರಿನಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಒಳ್ಳೆ ಕೆಲಸ ನಾವು ಅದಕ್ಕೆ ಇಲ್ಲಿ ಬಂದ್ವಿ. ಖುಷಿ ಆಯ್ತು. ಇನ್ನು ಹಳೆಬೀಡಿಗೆ ಹೋಗಿ ಅಲ್ಲಿಂದ ಎಕ್ಸ್ಪ್ಲೋರ್ ಆಗಿ ತಿರ್ಗಾ ಬ್ಯಾಂಗ್ಳೂರ್ ಅಂದ್ರೆ ಮೋಜು ಮಸ್ತಿ ಮಾಡುವಂತ ಸ್ಥಳಕ್ಕೆ ಹೋಗೋ ಬದಲು ನಮ್ಮ ಜ್ಞಾನನ ಹೆಚ್ಚಿಸುವಂತ ಸ್ಥಳಕ್ಕೆ ಬಂದಿದ್ದೀರಾ. ನಿಜವೂ ನಿಮ್ಮ ನೋಡಿ ನಮಗೂ ಖುಷಿ ಆಯ್ತು. ಥ್ಯಾಂಕ್ಸ್ ಅ ಲಾಟ್ ಸರ್. ನಿಮ್ಮ ಯೂಟ್ಯೂಬರ್ಗೂ ಯಶಸ್ವಿ ಸಿಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಗೈಸ್, ನಾವು ನೋಡಿ ಈಗ ಟೆಂಪಲ್ ವಿಸಿಟ್ ನ ಬಗ್ಗೆ ಎಲ್ಲ ಆಲ್ರೆಡಿ ನಮ್ಗೆ ಗೈಡ್ ಹೇಳಿ ಕೊಟ್ರಲ್ವಾ. ನಾನು ಇವಾಗ ಚೆನ್ನಕೇಶವ ಟೆಂಪಲ್, ಅದು ಇದ್ರ ಡೂಪ್ಲಿಕೇಟ್ ಅವ್ರು ಹೇಳಿದ್ರಲ್ಲ ಬ್ಲೂ ಪ್ರಿಂಟ್, 2 ಟೆಂಪಲ್ಸ್ ಇದೆ ಆಕ್ಚುಲಿ. ಇದು ಬ್ಲೂ ಪ್ರಿಂಟ್ ಆಗಿತ್ತು. ಸೊ ನಾವು ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಎಲ್ಲರಿಗೂ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು ಅನ್ಸ್ಕೊಳ್ತೇನೆ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಬಂದಾಗ ನಂಗೆ ಇದ್ರ ಬಗ್ಗೆ ಯಾವ ಇನ್ಫಾರ್ಮೇಶನ್ ಇರಲಿಲ್ಲ. ದಿಸ್ ಟೈಮ್ ವಿ ಆರ್ ವೆರಿ ವೆರಿ ಹ್ಯಾಪಿ. ಅಂತ ಬ್ರೈಟ್ ನ್ಯೂ ಸ್ಟಾರ್ಟ್ ಅಂತ ಹೇಳ್ಬೋದು. ಟೆಂಪಲ್ ವಿಸಿಟ್ January 1ಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಆಮೇಲೆ ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ and please subscribe to our channel. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಥ್ಯಾಂಕ್ ಯು.